ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹೋದ ತರಗತಿಯಲ್ಲಿ ನಾವು ಅರ್ಜುನ ಮತ್ತು ದೇವಸಭೆಯಲ್ಲಿ ಆದಂತಹ ಊರ್ವಶಿಯ ನಾಟ್ಯ ವೈಖರಿಯನ್ನ ನಾವು ನೋಡಿದ್ವಿ. ಈಗ ಇಲ್ಲಿ ಏನಾಗ್ತಾ ಇದೆ, ಊರ್ವಶಿ ಅರ್ಜುನನ ಇರುವಂತಹ ಕೋಣೆಗೆ ಬಂದಿದ್ದಾಳೆ. ಯಾರು ಹೇಳಿ ಕಳಿಸಿದ್ದು? ಅವಳಿಗೆ ಹೋಗಿ ಮಾತಾಡಿ ಬರಬೇಕು, ಇದು ದೈವ ಕಾರ್ಯ ಅಂತ ಚಿತ್ರಸೇನ ಹೇಳಿ ಕಳ್ಸಿರ್ತಕ್ಕಂಥ ವಿಚಾರ. ಊರ್ವಶಿ ಬಂದಿದ್ದನ್ನ ನೋಡಿ ಅರ್ಜುನ ಹಾಗೆ ನಿಂತಿದ್ದ. 100,000 ಮಿಂಚುಗಳು ಒಟ್ಟಿಗೆ ಮಿಂಚಿದಂತಹ ಒಂದು ತೇಜಸ್ಸು ಆವರಿಸಿತ್ತು. ಹಿಂದೆಂದೂ ಕೂಡ ಸ್ತ್ರೀ ಸಾನ್ನಿಧ್ಯದಲ್ಲಿ ಈ ರೀತಿ ಅನುಭವ ಆಗ್ಲಿಲ್ಲ. ಪಾಂಚಾಲಿಯನ್ನ ಅವನ ಯುದ್ಧದಲ್ಲಿ ಅಥವಾ ಸ್ವಯಂವರದಲ್ಲಿ ಗೆದ್ದು ತಗೊಂಡು ಬಂದಿದ್ರು ಕೂಡ ಈ ರೀತಿಯಾದಂತ ಅನುಭವ ಆಗಿರ್ಲಿಲ್ಲ. ಅರ್ಜುನ ಕೇಳ್ತಾ ಇದ್ದಾನೆ, ದೇವಿ, ನಿನ್ನ ಮನೆಗೆ ನೀನು ಬರಲು ಸ್ವಾಗತ ಬೇಕಾ? ಈ ಮರ್ತ್ಯನಿಂದ ಅಂದ್ರೆ ಭೂಲೋಕದ ನಿವಾಸಿಯಿಂದ ನಿನಗೆ ಸ್ವಾಗತ ಆಗಬೇಕಾ? ಅಥವಾ ನನ್ನನ್ನ ಭೇಟಿ ಮಾಡುವಂತಹ ಸಂದರ್ಭ ಏನಿತ್ತು? ಊರ್ವಶಿ ಹೇಳ್ತಾಳೆ, ದೇವಪುತ್ರ, ಮರ್ತ್ಯ, ಮಾನವ, ದೇವ, ದಾನವ ಅಂತಕ್ಕಂಥ ಗಡಿ ಭೇದವಿಲ್ಲದ ಸಾಮ್ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಆಗ್ಬೋದು. ಅದಕ್ಕೆ ಅಡ್ಡಿ ಅಂತ ಏನಿಲ್ಲ. ಅರ್ಜುನ ಯೋಚನೆ ಮಾಡ್ತಾನೆ, ಎಂತಹ ಮಾತಿನ ವೈಖರಿ! ಏನೋ ಒಂದ್ ರೀತಿಯಾದಂತ ಮೋಹ ಉಂಟಾಗ್ತಾ ಇದೆಯಲ್ಲ ಈ ಊರ್ವಶಿ ಮೇಲೆ. ಭಗವಂತನ ಸಂಬಂಧದ ಅಪ್ಸರೆಗೆ ಹೇಗೆ ಮಾತುಗಾರಿಕೆ ಇರಬೇಕೋ ಹಾಗಿದೆ. ಯಾಕಂದ್ರೆ ಸದಾ ಇಂದ್ರನ ಜೊತೆ ಇರೋರಲ್ವಾ ಇವರೆಲ್ಲ. ದೇವಿ, ಭೂಲೋಕದ ಮಾನವರಿಗೆ ಆ ಪಟ್ಟ ಕೊಟ್ಟಿದ್ದಾರೆ. ದೇವತೆಗಳು, ಗಂಧರ್ವರು, ಅಪ್ಸರಿಯರು ಆ ರೀತಿ ಸುಲಭವಾಗಿ ಮಾತಿಗೆ ಸಿಗಲ್ಲ. ಹಾಗಾಗಿ ಹಾಗೆ ಹೇಳಿದೆ. ಊರ್ವಶಿ ಹೇಳ್ತಾಳೆ, ರಾಜಪುತ್ರ, ನಾನು ಮಾತಾಡ್ತಾ ಇರೋದು ನಿಮ್ಮ ಮರ್ತ್ಯ ಲೋಕದ ವಿಚಾರವನ್ನಲ್ಲ. ನಾಟ್ಯ ಪ್ರಪಂಚದ ಅಮರ್ಥ್ಯಾನಂದಕ್ಕೆ ಕಳಸಪ್ರಾಯ ಅನ್ನುವಂತಹ ಇನ್ನೊಂದು ಪ್ರಪಂಚ ಇದೆ, ಅದು. ಹೌದಾ? ಅಪ್ಪಣೆಯಾಗ್ಬೇಕು ದೇವಿ. ಇಂತಹ ಒಂದು ಪ್ರಪಂಚದ ಬಗ್ಗೆ ದೇವರಾಜ ಇಂದ್ರ ಆಗ್ಲಿ, ಚಿತ್ರಸೇನನಾಗ್ಲಿ ಹೇಳಲೇ ಇಲ್ವಲ್ಲ ನನಗೆ. ಇದಕ್ಕೂ ಮೀರಿದ ಪ್ರಪಂಚ ಇದ್ಯಾ? ಯಾವತ್ ಹೋಗೋದು? ಪ್ರಯಾಣ ಯಾವತ್ತು? ಅಲ್ಲಿ ನನ್ನ ಕೆಲಸ ಏನಿದೆ? ರಾಜಪುತ್ರ, ಯಾರು ಏನು ನಿನಗೆ ಹೇಳಲಿಲ್ಲ, ನೀನ್ ಹೇಳಬೇಕು. ಚಿತ್ರಸೇನ ಅರ್ಜುನ ನಿನ್ನನ್ನು ಕಾಡಬೇಕು ಅಂತ ಹೇಳ್ದ, ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ. ಸ್ವಲ್ಪ ಕೋಪದಲ್ಲಿ ಹೇಳ್ತಾಳೆ. ಅರ್ಜುನ ಹೇಳ್ತಾನೆ, ಮಹಾಮಾತೆ, ಏಕೆ ಕೋಪ? ನನಗಿದ್ಯಾವುದೂ ಗೊತ್ತಾಗ್ತಾ ಇಲ್ಲ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಇದೋ ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ. ನೀನು ನನ್ನ ತಾಯಿ ಕುಂತಿಯಂತೆ. ತಾಯಿಗೆ ಮಗನನ್ನ ನೋಡಲು ಯಾರು ಹೇಳಿ ಕಳಿಸ್ಬೇಕು? ಕರೆಸಲು ನಾನಾರು? ನನ್ಗೆ ಯಾವ ಅಧಿಕಾರ ಇದೆ ಇಂದ್ರಲೋಕದಲ್ಲಿ? ನಾನ್ ಬರೀ ಅತಿಥಿ. ಯಾವಾಗ ಊರ್ವಶಿಯನ್ನ ತಾಯಿ ಅಂತ ಸಂಬೋಧನೆಯನ್ನ ಮಾಡಿದ್ನೋ, ನೀನು ನನ್ನ ತಾಯಿ ಕುಂತಿಯಂತೆ ಅಂತ ಅರ್ಜುನ ಕರೆದ್ನೋ, ಊರ್ವಶಿಗೆ ಕೋಪ ಬಂದ್ಬಿಡ್ತು. ಮೂರ್ಖ, ಅರಸಿಕ ಶಿಖಾಮಣಿ, ನಾನು ನಿನಗೆ ತಾಯಿಯಂತೆ ಕಾಣಿಸ್ತಾ ಇದ್ದೀನ? ಅಯ್ಯಯ್ಯೋ, ಕೋಪಿಸ್ಕೊಳ್ಬೇಡ ತಾಯಿ. ವಯಸ್ಸಿನಲ್ಲ ನಾನು ಹೀಯಾಳಿಸಿದ್ದು, ನಿನ್ನ ರೂಪವನ್ನಲ್ಲ. ನಾನೂ ಕೂಡ ನಿನ್ನ ರೂಪ ತೇಜಸ್ಸನ್ನ ಕಂಡು ಬೆರಗಾಗಿದ್ದೇನೆ. ಹಾ,
ಮರುಳಾದೆ ಅಂತ ಹೇಳು. ನಾಟ್ಯ ಸಭೆಯಲ್ಲಿ ನನ್ನನ್ನ ಕಣ್ಬಿಟ್ಟು ನೋಡ್ತಾ ಇದ್ದಲ್ಲ, ಆಗ್ಲೇ ಅರ್ಥ ಮಾಡ್ಕೊಂಡೆ ನೀನು ಮರುಳಾಗಿದ್ಯಾ ನನಗೆ ಅಂತ. ಆ ನಿನ್ನ ನೋಟವಲ್ಲವೇ ವಾದ್ಯಗಳನ್ನ ನಿಲ್ಸಿದ್ದು, ನಾಟ್ಯವನ್ನ ಬಿಗಿದು ಕಟ್ಟಿ ನಿಲ್ಸಿದ್ದು. ನಿನ್ನ ನೋಟದ ಭಾವನೆ ನನ್ನನ್ನ ಇಲ್ಲಿ ತನಕ ಕರ್ಕೊಂಡು ಬಂತು. ಹಾಗಂತ ಚಿತ್ರಸೇನ ಹೇಳಿದ ಮೇಲೆ ನಾನು ಇಲ್ಲಿಗೆ ಬರೋಲಿಕ್ಕೆ ಮನಸ್ಸನ್ನ ಮಾಡಿದ್ದು. ಏನಂದುಕೊಂಡಿದ್ದೆ ಈ ಊರ್ವಶಿಯನ್ನ? ಈ ಊರ್ವಶಿ ಸಾಮಾನ್ಯರಿಗೆ ಸಿಗುವವಳಲ್ಲ. ಅರ್ಜುನ ಹೇಳ್ತಾನೆ, ಮಾತೇ ಕ್ಷಮಿಸು, ಸಾವಧಾನವಾಗಿ ಕೇಳು ನಾನು ಹೇಳೋದ್ನ. ಯೋಚನೆ ಮಾಡು, ಸತ್ಯನ ಅರ್ಥ ಮಾಡ್ಕೊ. ಏನೋ ಗೋಜಲಾಗಿದೆ, ನಾನೂ ನಿನ್ ಕರ್ದಿಲ್ಲ, ನೀನು ನನ್ನನ್ನ ಸುಮ್ನೆ ಸುಮ್ನೆ ನೋಡಕ್ ಬಂದಿಲ್ಲ. ನಿನ್ನ ಮನದಲ್ಲೋ ಅಥವಾ ಚಿತ್ರಸೇನೆ ಹೇಳಿರ್ತಕ್ಕಂತ ಮಾತಿನಲ್ಲೋ ದೇವರಾಜನ ಭಾವದಲ್ಲೋ ವ್ಯತ್ಯಾಸ ಆಗಿರ್ಬೇಕು. ಹೀಗಂದಾಗ ಕೋಪ ಬರುತ್ತೆ. ನಾನೇ ಬಂದು ಇವನು ಮುಂದೆ ನಿಂತಿದ್ದೀನಿ, ಅದಕ್ಕೆ ಖುಷಿ ಪಡೋದು ಬಿಟ್ಬಿಟ್ಟು ಇವ್ನು ಏನೇನೋ ಹೇಳ್ತಾ ಇದ್ದಾನಲ್ಲ. ನೀ ನನ್ನನ್ನ ನೋಡಿದ್ದೀಯ ತಾನೇ? ಏನನ್ಸತ್ ನಿನಗೆ? ಅರ್ಜುನ ಹೇಳ್ತಾನೆ, ನೀನು ನನ್ನ ಪೂರ್ವಜ ಚಂದ್ರವಂಶ ದೊರೆ ಪುರೂರವನ ಪತ್ನಿಯಾಗಿದ್ದವಳು ಗತ ಜನ್ಮದಲ್ಲಿ. ನಿನ್ನ ರಕ್ತ ಇಕೋ ನನ್ನಲ್ಲೂ ಇದೆ. ಈ ದೇವಲೋಕಕ್ಕೂ ನನ್ನನ್ನು ಕರೆಸಿತು. ದಕ್ಷಿಣಾಗ್ನಿ ಗಾರ್ಹಪತ್ಯಾಗ್ನಿಗಳನ್ನ ಅನುಗ್ರಹಿಸಿ ಆರಾಧ್ಯತೆಗಳನ್ನ ಸ್ಥಾಪಿಸಿದ ಕೀರ್ತಿ ನಿನ್ನದು. ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾನೆ ತಾಯಿ ನಾನು ನಿನ್ನ ನೋಡ್ತಾ ಕೂತಿದ್ದು. ಅದರಿಂದಲೇ ನಾನು ಈಗ ನಿನಗೆ ಗೌರವ ಕೊಡ್ತಾ ಇರೋದಮ್ಮ. ಅರ್ಜುನ, ಸುಮ್ನೆ ಇದ್ದಿದ್ರೆ ಆಗ್ತಿತ್ತು. ನೀನು ಪುರೂರವನ ಹೆಂಡತಿ. ಹಿಂದಿನ ಜನ್ಮದ ಯಾವಾಗ ವಿಚಾರವನ್ನ ಊರ್ವಶಿಗೆ ತಿಳಿಸ್ತಾ, ಏನ್ ಅರಾಧಮ ಪಶುವೆ, ಎಂದೋ ಮುಗಿದು ಹೋದಂತಹ ಪ್ರಣಯದ ಎಳೆಯನ್ನ ನನ್ನ ಮುಂದೆ ಈ ಸಮಯದಲ್ಲಿ ಏಕಾಂತದಲ್ಲಿ ಪ್ರಸ್ತಾಪಿಸ್ತಾ ಇದೆಯಲ್ಲ, ನೀನು ನಿಜವಾದ ರಸಿಕನ? ನಿನ್ಗೆ ರಸಿಕತೆ ಅನ್ನೋದಿಲ್ವಾ? ಅಮ್ಮ, ನಿನ್ನ ಯಾವ ಮಾತುಗಳು ನನ್ನ ಭಾವನೆಯನ್ನ ಬದಲಾಯಿಸೋಕ್ ಸಾಧ್ಯ ಇಲ್ಲ. ರಸಿಕತೆಯಲ್ಲಿ ಭಕ್ತಿ ಇರಬೇಕು, ಘನತೆ ಇರಬೇಕು, ಉಪಾಸನ ಯೋಗ್ಯತೆ ಇರಬೇಕು. ಆದ್ರೆ ನಾನು ಅಮರ್ತ್ಯ ಅಪ್ಪ. ನಾನು ಎಲ್ಲೋ ಭೂಲೋಕದಿಂದ ಬಂದವನು. ಸರಿ, ಕಾಮ ಅನ್ನೋದು ಮನುಷ್ಯನಿಗೆ ಸಾಮಾನ್ಯ. ಹೆಣ್ಣಾದ್ರೂ ಗಂಡಾದ್ರೂ ಪಶು ಪಕ್ಷಿ ಪ್ರಾಣಿಗಳಾದ್ರೂ ಕೂಡ ಈ ಲೋಕದ ಮುಂದುವರಿದ ಭಾಗಕ್ಕಾಗಿ ಕಾಮ ಅಂತಕ್ಕಂಥದ್ದು ಬೇಕು. ಕಾಮ ಇದೆ ಅನ್ನೋ ಮಾತ್ರಕ್ಕೆ ಅದು ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ತೋರ್ಸಕ್ಕಾಗತ್ತಾ? ಅದು ಪಶುನ? ಮನುಷ್ಯನಾಗಿದ್ದವನು ಪಶುವಿನ ಮೇಲೆ ಕಾಮವನ್ನ ತೋರ್ಸ್ಲಿಕ್ಕಾಗತ್ತಾ? ಮನುಷ್ಯರಾದ್ರೂ ಕೂಡ ಸ್ವಜಾತಿಯನ್ನ ಬಿಟ್ಟು ಭೂಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ಕಾಮಭಾವನೆಯಿಂದ ನೋಡಕ್ಕಾಗತ್ತಾ? ಅದು ಕ್ಷುಲ್ಲಕ ಆಕರ್ಷಣೆಯೋ ಅಥವಾ ಅಹಮಹಿಮಿಕೆಯೋ, ಕ್ಷಣಿಕ ಭೋಗನೋ, ಅಥವಾ ಕಾಮವನ್ನು ಉಪಾಸ್ತಕ್ಕಂಥ ಕಾಮುಕ ನಾನಲ್ಲ. ಅರ್ಥ ಮಾಡ್ಕೋ. ಕಾಮಕ್ಕೂ ಅದರದೇ ಆದಂತಹ ಧರ್ಮ ನೀತಿ ಇದೆ. ಅದನ್ನ ನಾವು ಹಿಂಬಾಲಿಸಿದ್ರೆ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅದನ್ನ ಬಿಟ್ಟು ಬೇರೆ ರೀತಿಲಿ ಹೋಗ್ತೀವಿ ಅಂದ್ರೆ ಖಂಡಿತ ಅದು ಪಾಪಕೃತ್ಯ ಆಗತ್ತೆ. ಊರ್ವಶಿ ಹೇಳ್ತಾಳೆ, ದೇವಲೋಕದಲ್ಲಿ ವೇದಾಂತನ ಪ್ರವಚನವನ್ನ ಮಾಡ್ಲಿಕ್ಕೆ ನಿನ್ನ ಕರೆಸ್ತವ್ರು ಯಾರು? ದೊಡ್ಡ ಋಷಿ ಮುನಿಯ ನೀನು ವೇದಾಂತವನ್ನ ಹೇಳಲಿಕ್ಕೆ? ಅರ್ಜುನಂಗೆ ಅರ್ಥ ಆಯ್ತು, ಮಾತು ಎತ್ತೆತ್ತಲೋ ತಿರುಗುತ್ತಿದೆ. ಭಾವನೆ ಶುದ್ಧತೆ ಇಲ್ಲ ಅಂದ್ರೆ ಮಾತ್ರ ಈ ರೀತಿ ಮಾತು ಬರ್ಲಿಕ್ಕೆ ಸಾಧ್ಯ ಯಾರ ಬಾಯಿಂದ ಆದ್ರು. ಅಮ್ಮ ತಾಯಿ, ನಾನಿಲ್ಲಿ ಬಂದದ್ದು ತಂದೆ ಇಂದ್ರದೇವನ ಅಪ್ಪಣೆಯಂತೆ. ಚಿತ್ರಸೇನ ನನ್ನ ಗುರು.
ಕಲಾಚಾರ್ಯ, ನೀನು ನಾನು ಭೇಟಿ ಆಗ್ತಾ ಇರೋದು ಆಕಸ್ಮಿಕ, ನಿನಗಾಗಿ ನಾನಿಲ್ಲಿ ಬರ್ಲಿಲ್ಲ. ಯಾವಾಗ ನಿನಗಾಗಿ ನಾನಿಲ್ಲಿ ಬರ್ಲಿಲ್ಲ ಅಂತ ಅರ್ಜುನ ಹೇಳಿದ್ನೋ, ಊರ್ವಶಿಗೆ ಅವಮಾನ ಅಪಮಾನ ಆಗೋಯ್ತು. ಊರ್ವಶಿ ಬೇಕು ಅಂತ ದೇವಾದಿ ದೇವತೆಗಳೇ ಬಂದರೂ ಕೂಡ ಊರ್ವಶಿ ಯಾರಿಗೂ ಕೂಡ ಒಲಿತಾ ಇರಲಿಲ್ಲ. ಅಂಥದ್ರಲ್ಲಿ ಅವಳೇ ಅರ್ಜುನನ ಆಸ್ಥಾನಕ್ಕೆ ಬಂದರೂ ಕೂಡ ಅವನು ತಿರಸ್ಕಾರದ ಮನೋಭಾವ. ಅಮ್ಮ, ನೀನ್ ಈ ರೀತಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನಿನ್ನ ತಂದೆ ನಾರಾಯಣನಿಗೆ ಅಪಮಾನ ಮಾಡ್ತಾ ಇದ್ದೆ ನೀನು. ನಾರಾಯಣ ಎಂತವನು? ಎಲ್ಲ ಅಪ್ಸರೆಯಂತೆ ನೀನು ಒಬ್ಬ ಅಪ್ಸರೆ. ನಿನಗೆ ಯಾವುದೇ ರೀತಿಯಾದಂತ ವಿಶೇಷವಾದ ಸ್ಥಾನಮಾನ ಇಲ್ವಲ್ಲ, ಅಥವಾ ನೀನು ಬೇರೆ ಬಗೆ ಅಲ್ಲವಲ್ಲ. ಆಗ ಊರ್ವಶಿ ಹೇಳ್ತಾಳೆ, ಅದನ್ನ ತಿಳ್ಕೊಳ್ಳಿಕ್ಕೆ ಇಷ್ಟು ಕಾಲ ಬೇಕಾಯ್ತ ನಿನಗೆ? ನಾನು ಅಪ್ಸರೆ, ನನಗೂ ಆಸೆ ಇದೆ. ಹೌದು, ನೀನ್ ಹೇಳೋದ್ ಸತ್ಯ. ದೇವಮಾನವ ಗಂಧರ್ವರಾದ್ರೂ ಕೂಡ ಆಸೆ ಅನ್ನೋದು ಯಾರನ್ನೂ ಬಿಟ್ಟಿದ್ದಲ್ಲ. ಆದ್ರೆ ಅದಕ್ಕೊಂದು ಮಿತಿ ಇದೆ ಅಲ್ವಮ್ಮ? ಭಕ್ತ ತಪಸ್ಸನ್ನ ಮಾಡಿ ದೇವರ ಹತ್ರ ವರ ಪಡಿಬೇಕು ಅಂತ ಕೂತಿದ್ದ. ದೇವರು ಪ್ರತ್ಯಕ್ಷ ಆದ. ವರ ಏನು ಬೇಕು ಅಂತ ಕೇಳಿದಾಗ ಈಶ್ವರ ಪದವಿಯೇ ಬೇಕು ಅಂತ ಕೇಳಿದ ಹಾಗೆ, ನಾರಾಯಣನನ್ನ ನಾನು ಆದಿಶೇಷನ ಮೇಲೆ ಮಲಗಬೇಕು ಅಂತ ಕೇಳಿದ ಹಾಗೆ, ಬ್ರಹ್ಮನನ್ನ ನಾನು ವಿಧಿ ನಿಯಮವನ್ನ ಪಾಲಿಸ್ಬೇಕು ಅಂತ ಕೇಳೋ ಹಾಗೆ, ಉದ್ಧಟತನ, ನಮ್ಮ ಆಸೆ ಮೇಲೆ ನಮಗೆ ಅರಿವಿರ್ಬೇಕು, ಇತಿಮಿತಿಗಳಿರ್ಬೇಕು. ಅದನ್ನ ನನಗಿಂತ ನೀನ್ ಹೆಚ್ಚಾಗಿ ತಿಳ್ಕೊಬೇಕು. ಯಾಕಂದ್ರೆ ನೀನು ದೇವತೆಗಳ ಸಂಘದಲ್ಲಿದ್ಯಾ, ಮಾನವರ ಜೊತೆ ಇದ್ಯಾ. ಆಗ ಊರ್ವಶಿ ಅರ್ಜುನನ ಕಾಲಿಗೆ ಬಿದ್ಬಿಟ್ಲು. ರಾಜಪುತ್ರ, ನನಗೀ ದುಸ್ಥಿತಿ ಎಂದೂ ಬಂದಿದ್ದಲ್ಲ, ನನ್ನನ್ನ ಅವಮಾನಿಸಬೇಡ. ಒಬ್ಬ ವ್ಯಕ್ತಿ ನಾವು ಬಯಸಿ ಹೋದಾಗ ಅವನೇನಾದ್ರೂ ತಿರಸ್ಕಾರ ಮಾಡ್ದ ಅಂದ್ರೆ ಅದು ಮರಣಕ್ಕಿಂತ ಹೀನ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ನನಗೆ ಸಹಿಸ್ಕೊಳಕ್ ಆಗಲ್ಲ. ಅರ್ಜುನ ಅವಳು ಬಂದು ಪಾದ ಹಿಡ್ಕೊಂಡಾಗ್ಲೂ ಕೂಡ ಅವನು ಗಲಿಬಿಲಿ ಆಗ್ಲಿಲ್ಲ. ದುಸ್ಥಿತಿನ, ಅಪಮಾನನ, ತಿರಸ್ಕಾರನ, ಇದೆಲ್ಲ ಕಲ್ಪನೆ ಅಷ್ಟೇ, ಮನಸ್ಸಿನ ಭೂತ ಕಲ್ಪನೆ ಇದು. ನಿನ್ನ ವಂಶದ ಶಿಶುವನ್ನ ನೀನು ನೋಡಕ್ ಬಂದ್ರೆ ತಪ್ಪೇನು? ನಾನು ಬೇರೆಯವನ? ನಿನ್ನ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಶಿಶು ನಾನು. ಇದನ್ ಯಾರು ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ? ಮರಣ ಯಾಕಾಗ್ಬೇಕು? ನಾನೇ ಗೌರವಯುತವಾಗಿ ನಿನ್ನ ಕಳಿಸ್ಕೊಟ್ ಬರ್ತೇನೆ. ಒಂದು ಹೆಣ್ಣು ಗಂಡಿನ ಜೊತೆ ಇದ್ದ ಮಾತ್ರಕ್ಕೆ ಅವಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಊರ್ವಶಿ ಹೇಳ್ತಾನೆ, ನರಾಧಮ, 5 ಪುರುಷರು ಒಬ್ಬ ದ್ರೌಪದಿಯನ್ನು ಅನುಭವಿಸುವ ಕಾಲದ ನೀನು ನಡತೆಯುಳ್ಳವನ? ನಾನು ನಡತೆಗೆಟ್ಟವಳ? ಇಂಥ ಮಾತು. ಒಬ್ಬ ಹೆಣ್ಣನ್ನ 5 ಜನ ಪುರುಷರು ಅನುಭವಿಸದ ಕಾಲದವ್ ನೀನು, ಅದು ನೋಡ್ಕೊಂಡು ಸುಮ್ನಿರವ್ ನೀನು. ಹಾಗಾದ್ರೆ ಅವಳು ಪತಿವ್ರತೆ, ನಾನು ನಡತೆಗೆಟ್ಟವಳ? ಅದು ತಾಯಿಯ ಮಾತಿನಲ್ಲಿ ಆದು ಹೋದಂತಹ ಘಟನೆ, ಕುಂತಿಯ ಹೇಳಿಕೆಯಿಂದ ಆದಂತಹ ಘಟನೆ. ಅದರ ಅರ್ಥವನ್ನ ವ್ಯಾಸರಲ್ಲಿ ಕೇಳು, ವ್ಯಾಸ ಮಹರ್ಷಿಗಳ ಹತ್ರ ಕೇಳು ಊರ್ವಶಿ. ಹಾಗೆ ನಾನು ಇಲ್ಲಿ ಬಂದಿದ್ದು ತಂದೆಯಾದಂತಹ ದೇವೇಂದ್ರನ ಮಾತಿನಂತೆ. ನೀನದನ್ನು ಪಾಲಿಸ್ಲೇಬೇಕು ಅಂತ ಪಟ್ಟಿಡಿದ್ಲು ಊರ್ವಶಿ. ಅರ್ಜುನ ಹೇಳ್ತಾನೆ, ಪಾಲಿಸಿದ್ರಿಂದನೇ ನಾನು ಹೇಳ್ತಾ ಇರೋದು, ನೀನು ನನ್ನ ತಾಯಿ ಸ್ವರೂಪ, ಮಾತೃ ಸ್ವರೂಪ. ಎಷ್ಟು ಮಾತಾಡಿದ್ರು ಅರ್ಜುನ ಒಪ್ಪುತ್ತಾ ಇಲ್ಲ. ಊರ್ವಶಿ ಹೇಳ್ತಾಳೆ, ನಿನ್ನೊಡನೆ ಮಾತಾಡಿ ಫಲವೇನು?
ಇಗೋ ನಾನು ನಿನಗೆ ಶಪಿಸುತ್ತಿದ್ದೇನೆ, ನನ್ನನ್ನ ತಿರಸ್ಕಾರ ಮಾಡಿದ ಫಲವಾಗಿ, ನನಗೆ ಅವಮಾನ ಮಾಡಿದಂತಹ ಫಲವಾಗಿ, ದೇವಲೋಕದಲ್ಲಿದ್ರೂ ಕೂಡ ಭೋಗವನ್ನ ಅನುಭವಿಸಲು ಅನರ್ಹನಾದ ನಿನಗೆ 1 ವರ್ಷಗಳ ಕಾಲ ಭೂಮಿಯಲ್ಲಿ ನಪುಂಸಕನಾಗಿ ಬಾಳು, ನಪುಂಸಕನಾಗಿ ಸವಸು ಅಂತ ಊರ್ವಶಿ ಭಾವಾವೇಶದಿಂದ ಶಾಪವನ್ನ ಕೊಟ್ಟು ಬಿರಬಿರಬಿರನೆ ಹೋಗ್ಬಿಟ್ಲು. ಊರ್ವಶಿಯ ಶಾಪಕ್ಕೆ ನೊಂದ ಅರ್ಜುನ ತಲೆಯ ಮೇಲೆ ಕೈಯನ್ನ ಹೊತ್ತು ಕುಸಿಯುತ್ತಾ ವಿಧಿಯೇ ಅಂತ ಕೂತ್ಕೊಂಡ. ಬಹಳ ಹೊತ್ತು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಹೀಗಾಗೋಯ್ತಲ್ಲ, ನಾನೇ ಬೇಕು ಅಂತ ಬಯಸಿ ಇಂದ್ರಲೋಕಕ್ಕೆ ಬಂದವನಲ್ಲ. ನನ್ನ ಉದ್ದೇಶ ಅಸ್ತ್ರ ಶಸ್ತ್ರಗಳನ್ನ ಸಂಪಾದನೆ ಮಾಡೋದು, ಅದು ಭೂಲೋಕದಲ್ಲೇ ಆಗೋಯ್ತು. ಆದ್ರೂ ಇಂದ್ರನ ಮಾತಿಗೆ ಗೌರವ ಬೆಲೆಯನ್ನ ಕೊಟ್ಟು ನಾನಿಲ್ಲಿ ಬಂದೆ. ಆಗ್ರಹ ಪೂರ್ವಕವಾದ ಶಿಕ್ಷಣ ದೊರೆಯಾದವನಿಗೆ ತಿಳಿಬೇಕು ಅಂತ ಹೇಳಿ ನನ್ನ ನಿಲ್ಲಿಸ್ಕೊಂಡ. 5 ವರ್ಷಗಳ ಕಾಲ ಎಲ್ಲವನ್ನ ಕಲಿಸ್ತಾ ಆದ್ರೆ ಪ್ರಯೋಜನ ಏನಾಯ್ತು? ಇಂದ್ರಕೀಲ ಪರ್ವತದ ಹಿಮಾಲಯದ ತಪ್ಪಲಿನಲ್ಲಿ ಶಂಕರನಿಂದ ದೇವತೆಗಳಿಂದ ಸಿಗಬೇಕಾದಂತ ಎಲ್ಲ ಆಯುಧ ಸಿಕ್ಕಿತ್ತು. ಇಲ್ಲಿ ಸುಮ್ಮನೆ ಬಂದು ಊರ್ವಶಿ ಶಾಪಕ್ಕೆ ನಪುಂಸಕನಾಗಬೇಕಾಯ್ತಲ್ಲ. ಇದರಲ್ಲಿ ದೈವ ಯತ್ನ ಏನಾದ್ರೂ ಇದ್ಯಾ? ವೀರಾಧಿವೀರ ಅಂತ ಪಟ್ಟವನ್ನ ತೆಗೆದುಕೊಂಡಂತಹ ನನಗೆ ಷಂಢತ್ತನ ಪ್ರಾಪ್ತಿಯೇ. ಅತೃಪ್ತಳಾದ ಊರ್ವಶಿ ಒಬ್ಬ ಅಪ್ಸರೆಯಿಂದ, ಒಬ್ಬ ನರ್ತಕಿಯಿಂದ ಶಾಪನ, ಅವಳಿಂದ ಶಾಪ ಕೊಡಿಸಿದ ವಿಧಿ ಎಷ್ಟು ಕ್ರೂರ. ನಾನು ಅವಳಿಗೆ ಅನ್ಯಾಯ ಮಾಡಿದ್ದರ ಸಲುವಾಗಿ ಇದು ಬಂತ. ನಾನೇನ್ ಅನ್ಯಾಯ ಮಾಡಿದೆ? ನ್ಯಾಯನೇ ಮಾತಾಡ್ದೆ. ನಾನಾ ಕರೆದಿದ್ನ ಊರ್ವಶಿಯನ್ನ, ಅವಳಾಗಿ ಬಂದಿದ್ದು. ಪ್ರೇರಣೆ ಇಂದ್ರನದ್ದೋ ಚಿತ್ರಸೇನನದ್ದೋ, ಅವಳದ್ದೋ ಬೇರಾರದೋ. ಆದ್ರೆ ಅಪಾರ್ಥದ ನಡವಳಿಕೆ, ನೋಟ, ಮಾತು, ಇದಕ್ಕೆಲ್ಲ ಕಾರಣ ಯಾರು? ದೇವಲೋಕ ಅಂದ್ರೆ ಹೇಗೋ ಇರುತ್ತೆ ಅಂತ ಅನ್ಕೊಂಡಿದ್ದಾದ್ರೆ ಇಷ್ಟು ಕೀಳ. ಸತ್ತ ವೀರರೆಲ್ಲ ಇಲ್ಲಿ ಬಂದು ಬದುಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಸತ್ತು ಬಂದವರು ಇಲ್ಲಿ ಭೋಗ ಪಡ್ಕೊಂಡು ಏನನ್ನ ಸಾಧಿಸ್ತಾ ಇದ್ದಾರೆ? ಇಂತಹ ಸ್ಥಳವನ್ನ ಸ್ವರ್ಗ ಅಂತ ಕರಿಬೇಕಾ? ಇದು ಸ್ವರ್ಗನೋ ದುರ್ಗನೋ? ನರಕವೇ ಸ್ವರ್ಗಕ್ಕಿಂತ ವಾಸಿ ಎನ್ನಬಹುದೇನೋ. ಅಲ್ಲಿ ನರ್ತನವಿಲ್ಲ, ಶಾಪವಿಲ್ಲ, ಮೇಲೆ ಬಿದ್ದು ಬರುವ ಯಾವ ಸ್ತ್ರೀಯೂ ಇಲ್ಲ. ಅಲ್ಲಿ ಬರೀ ನ್ಯಾಯ, ಶಿಕ್ಷೆ ನಿಯಮಬದ್ಧ. ಇಲ್ಲಿ ಶಿಕ್ಷೆಯೇ ಅನ್ಯಾಯ. ಇಂದ್ರಿಯ ನಿಗ್ರಹ ಪ್ರತಿಯೊಬ್ಬರಿಗೂ ಇರಬೇಕು ಅಂತಾರಾದ್ರೆ ಇಂದ್ರಿಯ ನಿಗ್ರಹ ಮಾಡಿಕೊಂಡಂತಹ ಪ್ರತಿಫಲ ಇದೇನಾ? ಇಲ್ಲಿಂದ ಹೊರ ಹೋಗುವುದು ಹೇಗೆ? ಅದಕ್ಕೂ ದೇವೇಂದ್ರನ ಅಪ್ಪಣೆ ಬೇಕಾ? ಅನುಗ್ರಹ ಬೇಕಾ? ದಾರಿ ತಿಳಿದಿದ್ರೆ ನಾನೇ ಹೋಗ್ಬಿಡ್ಬೋದಿತ್ತು. ಈಗ ದೇವೇಂದ್ರನ ಬಳಿ ಮಂಡಿಯೂರಿ ಕಳಿಸಿ ಕೊಡು ಅಂತ ನಾನು ಬೇಡಬೇಕಾ ಅವನನ್ನ? ಅಥವಾ ಊರ್ವಶಿ ಅನುಗ್ರಹ ಏನಾದ್ರೂ ಆಗ್ಬೇಕಾ? ಏನು ಮಾಡ್ತಾ ಇರ್ಬೋದು ಅವಳೀಗ? ಪಶ್ಚಾತ್ತಾಪ ಆದ್ರೂ ಪಡ್ತಿದ್ದಳ ಒಬ್ಬ ಅಮಾಯಕನ ಮೇಲೆ ನಾನು ಶಾಪ ಕೊಟ್ಟೆ ಅಂತ? ಮತ್ತೆ ಅವಳೇನಾದ್ರೂ ನನ್ನ ಹತ್ರ ಬಂದ್ರೆ, ಮತ್ತೊಂದು ರಂಪ ರಾಧಾ ಅಂತ ಆದ್ರೆ? ಹೀಗೆ ಅರ್ಜುನ ಒಬ್ಬನೇ ಕುಳಿತು ಆದಂತಹ ಎಲ್ಲ ಘಟನೆಗಳ ಬಗ್ಗೆ ಆಲೋಚಿಸ್ತಾ ಇದ್ದಾನೆ. ಅಷ್ಟರಲ್ಲಿ ತೆರೆದಿದ್ದ ಬಾಗಿಲಲ್ಲಿ ಪುರುಷಾಕೃತಿಯೊಂದು ಕಾಣಿಸ್ತು. ಅರ್ಜುನ ಆ ಕಡೆ ನೋಡ್ತಾನೆ. ಎದ್ದು ಬಂದು ನೋಡಿದ್ರೆ ಚಿತ್ರಸೇನ. ಅರ್ಜುನನ ಮುಖ ಗಂಟಿಕ್ಕಿದೆ. ಇಷ್ಟಕ್ಕೆಲ್ಲ ಕಾರಣ ಈ ಚಿತ್ರಸೇನನೇ. ಅಸಡ್ಡೆಯಿಂದ ಮುಖವನ್ನ ತಿರುಗಿಸ್ತಾ ಮಾತಾಡಿಸ್ಲಿಲ್ಲ ಅವನನ್ನ.
ಇವನ ಕೋಪವನ್ನ ಗಮನಿಸಿದವನು ಮೆಲ್ಲನೆ ಹಿಂಬಾಲಿಸ್ಕೊಂಡು ಬಂದ ಗಂಧರ್ವರಾಜನಾದ ಚಿತ್ರಸೇನ ಮಾತಾಡ್ತಾ ಇದ್ದಾನೆ. ಮಾತಾಡ್ಬೇಕಾದ್ರೆ ಅವನ ಮುಖ ಬೇರೆ ಕಡೆ ಇದೆ. ಮಿತ್ರನಿಗೆ ಬೇಸರವಾದಂತಿದೆ. ದೇವೇಂದ್ರನಿಂದ ಸತ್ಕಾರ ರೂಪದಲ್ಲಿ ಸಿಕ್ಕಂತಹ ಬಳುವಳಿಯ ಕಾರಣ. ಚಿತ್ರಸೇನ ಏನ್ ಗೊತ್ತಾ ಅದು? ನಪುಂಸಕಾಸ್ತ್ರ. ಎಂತದ್ದೋ ಅಸ್ತ್ರವನ್ನ ಸಂಪಾದನೆ ಮಾಡಿದ್ದೆ, ಆದ್ರೆ ನಪುಂಸಕಾಸ್ತ್ರವನ್ನ ಕೊಟ್ಟು ನನಗೆ ಬಹಳ ಉಪಕಾರ ಮಾಡಿದ್ದೀರಲ್ಲ ಅಲ್ವಾ? ಚಿತ್ರಸೇನನಿಗೆ ತಡೆಯಲಾರದಷ್ಟು ನಗು ಬಂದಿರುತ್ತೆ. ಅವನ ನಗುವನ್ನು ನೋಡಿ ಮತ್ತಷ್ಟು ಕೋಪ ಉಕ್ಕೇರುತ್ತೆ ಅರ್ಜುನನಿಗೆ. ಆಗ ಚಿತ್ರಸೇನ ಹೇಳ್ತಾನೆ, ಒಮ್ಮೊಮ್ಮೆ ಹೀಗಾಗತ್ತೆ. ಯಾರೂ ಏನು ಮಾಡದ ತಪ್ಪಿನಿಂದ ನಮ್ಗೆ ಶಿಕ್ಷೆ ಸಿಗ್ತಾ ಇದೆ, ಶಾಪ ಸಿಗ್ತಾ ಇದೆ ಅಂದ್ರೆ ಅದು ಶಾಪನೂ ಅಲ್ಲ, ಶಿಕ್ಷೆನೂ ಅಲ್ಲ, ಅದು ದೈವ ಕೊಡ್ತಾ ಇರ್ತಕ್ಕಂಥ ವರ. ಏನೋ ಆಗ್ಬೇಕಿತ್ತು, ಆಗ್ತಾ ಇಲ್ಲ, ಬೇರೆದೇ ಆಗೋಯ್ತು. ಹಾಗಾದ್ರೆ ಅದು ಶಾಪ ಅಲ್ಲ, ದೈವ ಕೊಟ್ಟಂತಹ ವರ ಅದು. ಅರ್ಜುನ ಹೇಳ್ತಾನೆ, ಹೌದಪ್ಪ, ನೀವೆಲ್ಲ ಹಿಗ್ಗುವ ಸ್ವರ್ಗವಾಸಿಗಳು. ಹೀಗೆ ಮೂರ್ಖರ ಸಂಘದಿಂದ ನನ್ಗೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನಿನ್ನ ಗಾಯನ, ವಿದ್ಯೆ, ನೃತ್ಯ, ವಾದ್ಯ ಯಾರಿಗ್ ಬೇಕಿತ್ತು? ನನ್ನನ್ನ ಕರೆಸ್ಕೊಂಡು ಶಾಪವನ್ನ ಯಾಕೆ ಕೊಟ್ರಿ? ಈ ಲೋಕದ ಘನತೆಗೆ ಇದು ಸರಿ ಹೊಂದುತ್ತಾ? ಮಿತ್ರ, ದೈವತಂತ್ರಕ್ಕೆ ದೇವಲೋಕವು ಸ್ಥಾನನೇ. ದೈವಕ್ಕೆ ದೇವಲೋಕ, ಭೂಲೋಕ, ಪಾತಾಳ ಅನ್ನೋದಿರಲ್ಲ. ಅವನ ಆಟ ಇಡೀ ಬ್ರಹ್ಮಾಂಡದಲ್ಲಿರುತ್ತೆ. ಇದಾವ ವೇದಾಂತ. ನಪುಂಸಕತ್ವ ದೇವ್ರು ಕೊಡೋದಾ? ಇದು ದೈವ ಮಾಯೇನ? ಯಾವ ಪುರಾಣ ಹೇಳುತ್ತೆ? ಭವಿಷ್ಯ ಪುರಾಣನೋ, ಬ್ರಹ್ಮಾಂಡ ಪುರಾಣವೋ, ಊರ್ವಶಿ ಪುರಾಣನೋ? ನೋಡು ಮಿತ್ರ, ಈ ಪ್ರಸಂಗ ನೀನೆಂತ ಕವಿ ಆಗಿಸ್ಬಿಟ್ಟಿದೆ. ಊರ್ವಶಿ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಅವಳು ವಿಧಿಯ ಉಪಕರಣ. ಇದು ಸಂತಾನಹೀನ ಲೋಕ. ಪಾರ್ವತಿ ಹಿಂದೊಮ್ಮೆ ಶಾಪವನ್ನ ಕೊಟ್ಟು ದೇವತೆಗಳಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಏನಾದ್ರೂ ಮಾಡದೇ ಇದ್ದಿದ್ರೆ ಈ ಲೋಕದ ಪ್ರಜಾಸಂಖ್ಯೆ ನಿಯಂತ್ರಣಕ್ಕೆ ಉಪಕಾರ ಆಗ್ತಾ ಇರ್ಲಿಲ್ಲ. ದೇವತೆಗಳು, ಅಪ್ಸರಿಯರು, ದೇವಪತ್ನಿಯರು, ದೇವಗಣಗಳು, ದೇವಗಣ ಪತ್ನಿಯರು ಇಷ್ಟರನ್ನ ಬಿಟ್ಟರೆ, ನಿನ್ನಂತೆ ಬಂದು ಹೋಗುವ ಅತಿಥಿಗಳನ್ನ ಲೆಕ್ಕಕ್ಕೆ ಹಿಡಿಯದಿದ್ರೆ ದೇವಲೋಕ ತುಂಬ ಬರೀ ದೇವತೆಗಳೇ ತುಂಬ ತುಳುಕ್ತಾ ಇದ್ರು. ಭೂಮಿಯಲ್ಲಿ ಮಾತ್ರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರ್ಲಿಲ್ಲ, ಭೂಭಾರದ ಪ್ರಶ್ನೆ ಬರ್ತಾ ಇರ್ಲಿಲ್ಲ, ದೇವಲೋಕದ ಭಾರ ಅಂತ ಕೂಡ ಪ್ರಶ್ನೆ ಬರ್ತಾ ಇತ್ತು. ಹಾಗಾದ್ರೆ ಈಗೇಳು, ಪಾರ್ವತಿ ಆ ರೀತಿ ಕೊಟ್ಟಿದ್ದು ವರನೋ ಶಾಪನೋ? ಅವಳು ಅದನ್ನ ಕೊಡದೇ ಇದ್ದಿದ್ರೆ ದೇವಲೋಕ ಭಾರ ಆಗ್ತಾ ಇತ್ತು. ಕೊಟ್ಟಿದ್ದಾಳೆ, ಯಾರಿಗೂ ಸಂತಾನ ಆಗಲ್ಲ ಇನ್ ಮುಂದೆ. ಅದನ್ನ ವರ ಅಂತ ಅನ್ಕೋಬೇಕು, ಶಾಪ ಅಂತ ಅನ್ಕೋಬೇಕು? ಅರ್ಜುನ ಹೇಳ್ತಾನೆ, ನರ್ತನದಲ್ಲಿ ಮಾತ್ರ ನೀನು ಚತುರ ಅಂತ ಅನ್ಕೊಂಡಿದ್ದೆ, ಮಾತಿನಲ್ಲೂ ಚತುರ. ನನ್ನ ಮಾತನ್ನ ಮರೆಸಿ ಏನೇನೋ ಹೇಳಿ ಸಾಂತ್ವನವನ್ನ ಮಾಡ್ತಾ ಇದ್ಯಾ? ಈ ಊರ್ವಶಿಗೆ ನಾನೇನ್ ಅನ್ಯಾಯ ಮಾಡಿದ್ದೆ? ಅಯ್ಯ ಅರ್ಜುನ, ತಪೋ ಭೂಮಿಯಲ್ಲ, ಊರ್ವಶಿ ಕಾಮತಂತ್ರ ಬಲ್ಲವಳು. ಅವಳಿಗೂ ಆಸೆ ಇದೆ, ಅದರ ಪೂರೈಕೆಗೇನೆ ಈ ಲೋಕ ಇರೋದು. ಹಾಗಾದ್ರೆ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬರ್ಬೇಕಿತ್ತು? ನನ್ನ ಅಭ್ಯರ್ಥಿನ, ಅವಳ ಆಸೆಯನ್ನ ತೀರ್ಸ್ತಕ್ಕಂತ ಅಭ್ಯರ್ಥಿನ ನಾನು? ನನ್ನಷ್ಟಕ್ಕೆ ತಪಸ್ಸಿನಲ್ಲಿದ್ದವನಿಗೆ ಇಲ್ಲಿ ಕರೆಸಿ ಶಾಪ ಕೊಡಿಸ್ತಕ್ಕಂಥ ಪ್ರಸಂಗ, ಪ್ರಮೇಯ ಏನಿತ್ತು? ಯಾರ ಸಂಕಲ್ಪ ಮಾಡಿದ್ದು ಈ ರೀತಿ? ಅಷ್ಟೊತ್ತಿಗಾಗಲೇ ದೇವೇಂದ್ರನ ಪ್ರವೇಶ ಆಗತ್ತೆ. ದೇವೇಂದ್ರನನ್ನು ನೋಡಿ ಅರ್ಜುನ ಅಭಿನಂದಿಸಿ ತಲೆ ತಗ್ಗಿಸಿ ದೂರದಲ್ಲಿ ನಿಲ್ತಾನೆ. ದೇವೇಂದ್ರ ಅವನ ಬಳಿ ಬಂದು ಮೈ ತಲೆಯನ್ನ ಸವರಿ ಉಯ್ಯಾಲೆಯ ಮೇಲೆ ಕುಳ್ಳಿರಿಸಿ ಅವನೂ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ವತ್ಸ,
ಈ ಲೋಕಕ್ಕೆ ಬಂದ ಮೇಲೂ ಕೂಡ ಜಿತೇಂದ್ರಿಯ ಅಂತ ಗುಣವನ್ನ ಸಾಧಿಸಿದವರಲ್ಲಿ ನೀನು ಮೊದಲಿಗ. ನಾನು ಕೂಡ ನಿನ್ ಮುಂದೆ ಏನೂ ಅಲ್ಲ, ನಿನ್ನಂತ ಸಾಧನೆ ನನಗೆ ಮಾಡಕ್ ಆಗ್ಲಿಲ್ಲ. ಒಂದು ಹೆಣ್ಣು ತಾನ್ ಬಂದ್ರೂ ಕೂಡ ಅವಳನ್ನ ದೂರ ತಳ್ಳಿದ್ದೀಯಾ ಅಂದ್ರೆ ನೀನ್ ಎಂತಹ ಜಿತೇಂದ್ರಿಯ. ಊರ್ವಶಿ ಬರೀ ಉಪಕರಣ. ವಿದ್ಯಾರ್ಥಿಗೆ ಗುರುವನ್ನ ಪಾಠದ ಬಗ್ಗೆ ಪ್ರಶ್ನೆ ಮಾಡಕ್ಕಷ್ಟೇ ಅವಕಾಶ ಇದೆ ಹೊರತು ಅವನ ಹುಟ್ಟು ಸಾವಿನ ಭವಿಷ್ಯದ ಬಗ್ಗೆ ಅಲ್ಲ. ಹಾಗಂತ ಗುರು ಶತ್ರು ಆಗ್ಬಿಡಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಅಂತ. ಅರ್ಜುನಿಗಿನ್ನೂ ಕೋಪ. ಪರೀಕ್ಷೆ ಬೇರೆ, ಶಾಪ ಬೇರೆ. ಪರೀಕ್ಷೆಯಲ್ಲಿ ಗೆದ್ದವನಿಗೆ ಶಾಪ ಹಾಕಿದ್ದೀರಲ್ಲ. ಗುರುವೇ ಶಿಷ್ಯನಿಗೆ ಶಾಪ ಇತ್ತ ಪ್ರಸಂಗ ಮರ್ತೋಯ್ತಾ ಅರ್ಜುನ? ಎಷ್ಟು ಜನ ಗುರುಗಳು ಶಿಷ್ಯರಿಗೆ ಶಾಪವನ್ನ ಕೊಟ್ಟಿದ್ದಾರೆ. ಕರ್ಣನಿಗೆ ಪರಶುರಾಮರು ಶಾಪ ಕೊಟ್ಟಿದ್ದು ಮರ್ತೋಗಿದ್ಯಾ? ಅದು ವಂಚನೆ ಪ್ರಸಂಗ. ಅವನು ಸುಳ್ಳು ಹೇಳಿ ಪಾಠಕ್ಕೆ ಹೋದ, ಶಾಪ ತಗೊಂಡ. ನಾನೇನ್ ಮಾಡಿದ್ದೀನಿ? ಶಾಪದಿಂದ ಲೋಕೋಪಕಾರ ಆಗಬೇಕು ಅಂತಿದ್ರೆ ದೊಡ್ಡವರು ಶಾಪ ಕೊಟ್ರು, ವರ ಕೊಟ್ರು, ಅದು ಅನುಗ್ರಹನೇ. ಹಾಗಾದ್ರೆ ಊರ್ವಶಿಯದು ಭಗವಂತನ ಎಷ್ಟನೇ ಅವತಾರ? ನಾನು ಪರಶುರಾಮರ ರೀತಿ ಅವಳಿಗೆ ಮರುಶಾಪ ಕೊಡ್ಲಾ? ಯುದ್ಧಕ್ಕೆ ಸಿದ್ಧನಾಗ್ತಾ ಇರೋ ನನ್ನನ್ನ ನಪುಂಸಕನಾಗಿ ಶಾಪ ಕೊಟ್ಟಿದ್ದು ಯಾವ ಉಪಕಾರ? ಅಸ್ತ್ರಗಳನ್ನ ಹೊತ್ತು ಹೋಗ್ತೀನಲ್ಲ, ಏನ್ ಉಪಯೋಗ ಆಗುತ್ತೆ? ಈ ರೀತಿ ನನಗೆ ಮೋಸ ಮಾಡಿದ್ರಲ್ಲ, ಹೋಮ ಹವನಗಳಲ್ಲಿ ನಿಮ್ಮನ್ನ ಕರೆದು ನಿಮಗೆ ಅವಿಸನ್ನ ಕೊಡೋರು ಯಾರು? ಅರ್ಜುನ, ನೀನು ವಿವೇಕ ಕಳ್ಕೊಳ್ತಾ ಇದ್ಯಾ. ನಾನು ಋಷಿ ಮುನಿಗಳನ್ನ ಆಗಾಗ ಪರೀಕ್ಷೆ ಮಾಡ್ತಾ ಇರ್ತೀನಿ. ಯಾಕೆ? ಲೋಕದ ಉಪಕಾರಕ್ಕಲ್ವಾ? ಅಹಲ್ಯ ಪ್ರಸಂಗದಲ್ಲಿ ಗೌತಮರೇ ನನ್ನನ್ನು ಶಪಿಸಿಲ್ವಾ? ನಿನ್ನಂತೆ ನಾನು ರೇಗಾಡದ್ನ? ಅಹಲ್ಯೆಯಿಂದ ಏನು ಲೋಕ ಕಲೀಲಿಲ್ವಾ? ಶ್ರೀರಾಮನ ಗುಣ ಪ್ರದರ್ಶನ ಆಗ್ಲಿಲ್ವಾ? ಶ್ರೀರಾಮನ ಅವತಾರಕ್ಕೆ ಅವಳು ಉಪಕರಣ ಆದ್ಲು. ಅಹಲ್ಯ ಶಾಪ ವಿಮೋಚನೆ ಶ್ರೀರಾಮನ ಜನ್ಮದಿಂದ ಆಗಬೇಕಿತ್ತು. ಅವಳು ಕೂಡ ಶ್ರೀರಾಮನ ಜನ್ಮಕ್ಕೆ ಕಾರಣಲಾದಂತವಳು. ದೇವರಾಜ, ಶಾಪವನ್ನ ಕೊಡುವುದು, ಅನರ್ಥ ಮಾಡುವುದು, ಆಮೇಲೆ ಲೋಕೋಪಕಾರ ಎನ್ನೋದಾ? ಇದೆಲ್ಲ ಸುಳ್ಳು ಸಮರ್ಥನೆ, ಅಪ್ಪಟ ಸುಳ್ಳು. ಮನುಷ್ಯ ಪ್ರಯತ್ನದಲ್ಲಿ ಪೌರುಷದಿಂದ ಕಾರ್ಯಸಿದ್ಧಿ ಆಗೋದು ಅಂತಿದೆ. ಆದ್ರೆ ನನ್ನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಸ್ಬಿಟ್ರಲ್ಲ ನೀವೆಲ್ಲ. ಉಪದೇಶವನ್ನ ಕೇಳಿಕ್ ನಾನು ಇಲ್ಲಿ ಬರ್ಬೇಕಿತ್ತ? ನಾನು ಎಷ್ಟೇ ಹೇಳಿದ್ರೂ ಕೂಡ ನಿನ್ಗೆ ನ್ಯಾಯ ಕಾಣ್ತಾ ಇಲ್ಲ ನನ್ನ ಮಾತಲ್ಲಿ. ಸರಿ, ಬೇರೆ ರೀತಿ ಹೇಳ್ತೀನಿ. ಈಗ ಒಂದು ಪ್ರಶ್ನೆ ಕೇಳ್ತೀನಿ. ವನವಾಸ ಅಜ್ಞಾತವಾಸಕ್ಕೆ ನೀವು ಬಂದಿದ್ದೀರಾ. ಈಗ ವನವಾಸದ ಸಮಯ, ನೀವು ಹೇಗೆ ಬೇಕಾದ್ರೂ ಇರ್ಬೋದು. ಅಜ್ಞಾತವಾಸವನ್ನ ಎಲ್ಲಿ ಮಾಡ್ತೀರಾ? ಯಾವ ವೇಷ, ಯಾವ ರೂಪವನ್ನ ತಾಳಿ ಮಾಡ್ತೀರಾ? ನಿಮಗೆ ರಕ್ಷಣೆಯನ್ನ ಯಾರು ಕೊಡ್ತಾರೆ? ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಂದ್ರ? ನಾವು ಎಂದೋ ಮಾಡ್ತಕ್ಕಂಥ ಅಜ್ಞಾತವಾಸಕ್ಕೂ ನನ್ನನ್ನ ಈ ರೀತಿಯಾಗಿ ಶಾಪ ಕೊಟ್ಟಿದ್ದಕ್ಕೂ ಏನ್ ಸಂಬಂಧ? ನಗ್ತಾನೆ ಇಂದ್ರ. ಅಲ್ಲವಯ್ಯ, ಭೀಮನಾದ್ರೂ ಕೂಡ ಮುಚ್ಚಿಡಬಹುದು. ಗರಡಿ ಮನೆಯಲ್ಲೋ, ಅಡಿಗೆ ಮನೆಯಲ್ಲೋ, ಇನ್ನೆಲ್ಲೋ ಅವನನ್ನ ಮುಚ್ಚಿಟ್ಬಿಡ್ಬೋದು ಅಜ್ಞಾತವಾಸದಲ್ಲಿ. ನಿನ್ನನ್ನ ಈ ಮುಚ್ಚಿಡೋರು ಯಾರು? ಎಲ್ಲಿರ್ತೀಯ ನೀನು? ನಿನ್ಗೆ ಏನ್ ಗೊತ್ತು ಅಂತ ನೀನ್ ಬಚ್ಚಿಕೊಂಡು ನೀನ್ 1 ವರ್ಷ ಕಳೀತ್ಯ. ಆಗ ಅರ್ಜುನ ಯೋಚನೆ ಮಾಡ್ತಾನೆ, ನಪುಂಸಕತ್ವ, ಊರ್ವಶಿ ನೀನು. ಜಾಣ, ಈಗ ನಿನ್ಗೆ ಅರ್ಥ ಆಗುತ್ತೆ ನೀನು ಕಲಿತಂತಹ ಗಂಧರ್ವ ವಿದ್ಯೆ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ. ನೀನು ಅಂತಃಪುರದೊಳಗಡೆ ಸುರಕ್ಷಿತವಾಗಿರ್ತೀಯ. ವೇಷಭೂಷಣಗಳು ನಿನ್ನ ಯೋಧ ಅಂತಕ್ಕಂಥ ಚಿಹ್ನೆನ ಮರೆಸ್ಬಿಡುತ್ತೆ. ಚಿಂತೆ ಮಾಡ್ಬೇಡ. ನಳನನ್ನ ಕಚ್ಚಿ ಕುರೂಪ ಮಾಡಿದಂತಹ ಕಾರ್ಕೋಟಕ ವಿಷ ಉಪಕಾರಿನೋ ಅಪಕಾರಿನೋ ಯೋಚನೆ ಮಾಡಿ
ನೀನು ತಾಳ್ಮೆಯನ್ನ ತಗೋಬೇಕು. ಹಾಗಾದ್ರೆ ಈ ಊರ್ವಶಿ ಕಾರ್ಕೋಟಕನ ಸಹೋದರಿನ, ನಾಗಿಣಿನ? ಇಂದ್ರ ಹೇಳ್ತಾನೆ, ಸತ್ಯವಂತನಿಗೆ ನಾಗೇಂದ್ರ ಉಪಕಾರಿ, ನಾಗಿಣೂ ಉಪಕಾರಿ, ದೇವೇಂದ್ರ ಕೂಡ ಉಪಕಾರಿ. ಅದೇ ಮೋಸವನ್ನ ಮಾಡೋರ್ಗೆ ಎಲ್ಲರೂ ಕೂಡ ಅಪಕಾರಿಯೇ. ಈಗ ಅರ್ಜುನನಿಗೆ ಎಲ್ಲ ವಿಚಾರಗಳು ತಿಳಿತು. ಯಾವ ಕಾರಣದಿಂದ 5 ವರ್ಷಗಳ ಕಾಲ ನಿರಂತರವಾಗಿ ಗಂಧರ್ವ ವಿದ್ಯೆಯನ್ನ, ನಾಟ್ಯಶಾಸ್ತ್ರವನ್ನ ಕಲಿತು. ಊರ್ವಶಿ ಶಾಪ ಎಲ್ಲಿ ಅವನಿಗೆ ಉಪಯೋಗಕ್ಕೆ ಬರುತ್ತೆ ಅಂತಕ್ಕಂಥದ್ದು ಅರ್ಥ ಆಯ್ತು. ಈ ಕಡೆ ಧೃತರಾಷ್ಟ್ರ ಮಹಾರಾಜನಿಗೆ ಅರ್ಜುನ ಮಾಡಿದಂತಹ ಸಾಧನೆ ಎಲ್ಲ ಗೊತ್ತಾಗೋಯ್ತು, ಗಂಧರ್ವ ವಿದ್ಯೆ ಎಲ್ಲ ಗೊತ್ತಾಯ್ತು. ನಪುಂಸಕ ಅಂತಕ್ಕಂಥ ಗುಟ್ಟೊಂದನ್ನ ಬಿಟ್ಟು, ಅದು ದೇವರಹಸ್ಯ ಆಗಿತ್ತು. ವ್ಯಾಸರು ಬರ್ತಾ ಇದ್ದಾರೆ, ಬುದ್ಧಿ ಹೇಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಧೃತರಾಷ್ಟ್ರ ಹೇಳ್ತಾನೆ ವ್ಯಾಸರಿಗೆ, ನಾವು ನೀಡೋಕ್ಕೇನಿದೆ, ಅವರೇ ಎಲ್ಲ ಇಟ್ಟು ಜೂಜಾಡಿ ಸೋತು ಹೋದ ಮೇಲೆ ಅವರ ಅವಧಿ, ಅವರ ಪಣ, ಅವರ ಪ್ರತಿಜ್ಞೆ ಪೂರೈಸಿ ಬಂದು ನ್ಯಾಯ ಪಡೆಯಲಿ ಗುರುದೇವ, ನನ್ನದೇನು ತಪ್ಪು. ವ್ಯಾಸರ್ ಹೇಳ್ತಾರೆ, ಸತ್ತ ಕ್ಷತ್ರಿಯ ವೀರರು ಸ್ವರ್ಗ ಸೇರೋದ್ರ ಬಗ್ಗೆ ಕೇಳಿದ್ದೀವಿ ಹೊರತು ಬದುಕಿರ್ತಕ್ಕಂಥ ಯಾವ ವೀರನೂ ಕೂಡ ಸ್ವರ್ಗಕ್ಕೆ ಹೋಗಿ ಬಂದಿರ್ತಕ್ಕಂಥ ಇತಿಹಾಸ ಇಲ್ಲ. ಆದ್ರೆ ಇಂದ್ರನ ಅರ್ಧಾಸನದಲ್ಲಿ ಕೂಡೋದು ಅಂದ್ರೆ ಏನ್ ಅರ್ಥ? ಅಂತಹ ಸಾಧನೆಯನ್ನ ಮಾಡಿರ್ತಕ್ಕಂಥ ಅರ್ಜುನ ಎಷ್ಟು ಉತ್ತಮನು ಅಂತ ಯೋಚನೆ ಮಾಡಿದ ರಾಷ್ಟ್ರ. ಅವನು ತನ್ನ ಪ್ರತಿಜ್ಞೆಯನ್ನ ಪೂರೈಸ್ತಾನೆ. ಭೀಮನ, ಪಾಂಚಾಲಿಯ, ಪಾರ್ಥನ ಪ್ರತಿಜ್ಞೆಗಳ ನೆಪಕ್ಕಾಗಿ ಪಿಳಿಸ್ತಾ ಕೂತಿದ್ಯೆ ಇವತ್ತು ನೀನು. ಈಗಲಾದ್ರೂ ನಿನ್ನ ತಪ್ಪನ್ನ ಅರ್ಥ ಮಾಡ್ಕೋ. ಪ್ರತಿಜ್ಞೆಯನ್ನ ಪೂರೈಸಿ ಅವನು ಬಂದಾಗ ನಿನ್ನ ಮಕ್ಕಳು ನಿನ್ನ ಕಣ್ಣೆದ್ರಿಗಿರಲ್ಲ. ನೀನೊಬ್ಬ ಮಾತ್ರ ಬದುಕಿರ್ತೀಯ, ಅಳುತ್ತಾ ಸಂಕಟ ಪಡ್ತೀಯ. ನಿನ್ನ ಮಗನಿಗಿಂತ ನೀನೇ ಹೆಚ್ಚು ಮೂರ್ಖ. ವಿಧಿ ಪ್ರಬಲವಾಗಿದೆ ಅಂತ ವ್ಯಾಸರು ಮಾಯರಾದ್ರು. ಆಗ ಧೃತರಾಷ್ಟ್ರ, ಸಂಜಯ, ನಾವು ಮಾಡಿದ್ದಂತ ಅಪಕಾರವೆಲ್ಲ ಪಾಂಡವರಿಗೆ ಉಪಕಾರನೇ ಆಗ್ತಾ ಇದೆಯಲ್ಲ. ನಾವು ಅರಣ್ಯ ಕಟ್ಟಿದ್ರೆ ಶಿವಾನುಗ್ರಹ ಆಯ್ತು, ಅದ್ಯಾವುದೋ ಪಾಶುಪತಾಸ್ತ್ರ ಸಿಕ್ತು. ಶಿವ ಯಾಕದನ್ನ ಅರ್ಜುನನ್ನು ಕೊಟ್ಟ? ನಾವೇನ್ ಅಪರಾಧ ಮಾಡಿದ್ವಿ? ನನ್ನ ಮಕ್ಳಿಗೂ ಕೊಡ್ಬೋದಿತ್ತಲ್ಲ ಶಿವ. ಅರ್ಜುನನ ಇಂದ್ರ ಯಾಕೆ ದೇವಲೋಕಕ್ಕೆ ಕರ್ಕೊಂಡು ಹೋದ? ಸಂಜಯ ಹೇಳ್ತಾನೆ, ಇದರರ್ಥ ಪಾಂಡವರಿಗೆ ದೈವಾನುಗ್ರಹ ಇದೆ. ಇದು ಸತ್ಯ, ಧರ್ಮದ ನಿಷ್ಠೆಯ ಪರ ಮಾತ್ರ ಭಗವಂತ ಒಲಿತಾನೆ ಮಹಾರಾಜ. ನನ್ನ ಮಗ ಅವಿವೇಕಿ ಪಾಂಡವರನ್ನ ಎದುರು ಹಾಕೊಂಡಿದ್ದು ತಪ್ಪು. ಈಗ ನೋಡು, ಪಾಂಡವರು ಪ್ರತಿಜ್ಞೆ ಪೂರೈಸಿ ರಾಜ್ಯ ಕೇಳಲು ಬಂದೇ ಬರ್ತಾರೆ. ಕೊಡಲ್ಲ ಅಂತ ಆದ್ರೆ ಅವರ ಜೊತೆ ಯುದ್ಧ ತಪ್ಪಲ್ಲ. ಆಗ ಭೀಷ್ಮ ದ್ರೋಣರು ಬಿಟ್ಟು ಹೋಗ್ಬಿಟ್ರೆ, ಅಥವಾ ಯುದ್ಧನೇ ಮಾಡಲ್ಲ ಅಂದ್ರೆ, ಕೈ ಬಿಟ್ಬಿಟ್ರೆ ಏನ್ ಗತಿ? ಯುದ್ಧದಲ್ಲಿ ಗೆಲ್ಲಕ್ಕಾಗತ್ತಾ? ಆ ಕರ್ಣ ಅವಿವೇಕಿ, ಹಿಂದೆ ಮುಂದೆ ನೋಡದೆ ದಾನ ಮಾಡಿ ಆಪತ್ತು ತಂದುಕೊಳ್ತಕ್ಕಂಥ ಸ್ವಭಾವದವನು. ಕರುಣೆ ಹೆಚ್ಚು. ಇನ್ನು ಆಚಾರ್ಯರಾಗಿದ್ದವ್ರಿಗೆ ವಯಸ್ಸಾಗೋಯ್ತು, ಭೀಷ್ಮನಿಗೂ ವಯಸ್ಸಾಯ್ತು. ಆ ಕಡೆ ಅರ್ಜುನ ಕೊಬ್ಬುತ್ತಾ ಇದ್ದಾನೆ, ಅವನ ಬಲ ಹೆಚ್ಚುತ್ತಾ ಇದೆ. ಸರ್ವೇಶ್ವರನನ್ನೇ ಒಲಿಸ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಪುತ್ರರು ಸಾಯದೆ ಅವರ ವೈರತ್ವ ಅಡಗಲ್ಲ. ಅರ್ಜುನನನ್ನ ಕೊಲ್ಲುವವರು ಭೂಲೋಕದಲ್ಲಿ ಹುಟ್ಟಿ ಬರಲೇ ಇಲ್ಲ, ಅವನನ್ನ ಗೆಲ್ಲುವವರಾರು? ಹೌದು ಪ್ರಭು, ನಿಮ್ಮ ಭಯ ಸರಿಯಾಗಿದೆ. ರುದ್ರಾನುಗ್ರಹವಾದ ಅರ್ಜುನನನ್ನ ಜಯಿಸೋರು ಭೂಲೋಕದಲ್ಲಿಲ್ಲ. ನಿಮ್ಮ ಮಗ ದ್ರೌಪದಿಗೆ ತೊಡೆ ತೋರಿಸಿದ್ದು ಸರಿಯೇ, ಭೀಮ ಅವನನ್ನು ಮುರಿಯುವ ಪ್ರತಿಜ್ಞೆ ಮಾಡಿದ್ದು ಬಿಡುವವನೇ?
ಎಲ್ಲಾ ಪೂರ್ವ ವಿಧಿಯಂತೆ ನಡೆಯುತ್ತಿದೆ. ಆಗ ಮತ್ತೆ ಕೋಪ ಮಾಡ್ಕೊಳ್ತಾನೆ ಧೃತರಾಷ್ಟ್ರ. ಇದೆಲ್ಲದಕ್ಕೂ ಹಾಳು ಕರ್ಣನೇ ಕಾರಣ. ನನ್ನ ಮಕ್ಕಳ ಸಲಹೆಗಾರರು ಕುಲದ್ರೋಹಿಗಳು ಶಕುನಿ ಕಾರಣ. ಅತ್ತ ಶ್ರೀಕೃಷ್ಣ ಅವರಿಗೆ ರಕ್ಷಕ, ಮಂತ್ರಿ, ಸ್ನೇಹಿತ, ಅವರಿಗೆ ಸೋಲಿಲ್ಲ. ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರನ ಚಿಂತೆ ಹೆಚ್ಚಾಯಿತು. ಈ ಕಡೆ 5 ವರ್ಷಗಳ ಕಾಲ ಪಾಂಡವರು ವನವಾಸವನ್ನ ಮುಗಿಸಿದ್ದಾರೆ. ಬ್ರಾಹ್ಮಣರಿಗೆ ದಿನ ಸೂರ್ಯನಿತ್ತಂತಹ ಸ್ಥಾಲಿ ಅಥವಾ ಅಕ್ಷಯ ಪಾತ್ರೆಯಿಂದ ಭೋಜನ, ಭೇಟಿ, ಅಧ್ಯಯನ, ಸತ್ಪುರುಷ ಸಂದರ್ಶನ, ಆರೋಗ್ಯವಂತರಾಗಿದ್ದಾರೆ, ಉತ್ಸಾಹಿಗಳಾಗಿದ್ದಾರೆ, ದೈವಾರಾಧನ ನಿಷ್ಠರಾಗಿದ್ದಾರೆ, ಜಪ ತಪ ಹೋಮಗಳನ್ನ ಮಾಡ್ತಾ ಇದ್ದಾರೆ, ಶಾಂತಿ ಜೀವನವನ್ನ ಕಾಡಲ್ ನಡೆಸ್ತಾ ಇದ್ದಾರೆ. ಆ ಹೊತ್ತಿಗೆ ಲೋಮ ಮಹರ್ಷಿಗಳು ಬಂದಿದ್ದಾರೆ, ಅಥವಾ ಲೋಮಶ ಮಹರ್ಷಿಗಳು. ಅವರನ್ನ ಪ್ರೀತಿಯಿಂದ ಸತ್ಕರಿಸಿದ್ರು ಪಾಂಡವರು. ಯುಧಿಷ್ಠಿರ ಮಾತಾಡ್ತಾ ಇದ್ದಾರೆ, ಮಹರ್ಷಿಗಳೇ, ಎಲ್ಲಿಂದ ಬರ್ತಾ ಇದ್ದೀರಾ? ಲೋಕದ ವೃತ್ತಾಂತ ಏನು? ಇಂದ್ರಲೋಕಕ್ಕೆ ಹೋಗಿದ್ದೆ ಯುಧಿಷ್ಠಿರ. ನಿನ್ನ ತಮ್ಮ ಅರ್ಜುನ ಇಂದ್ರನೊಡನೆ ಇಂದ್ರಾಸನದಲ್ಲಿ ಕುಳಿತಿದ್ದಾನೆ. ಪಾಂಡವರು ಈ ಮಾತನ್ನ ಕೇಳಿ ಬಹಳ ಸಂತೋಷ ಪಡ್ತಾರೆ. ಪಾಂಚಾಲಿ ಆನಂದ ಬಾಷ್ಪವನ್ನ ಸುರಿಸ್ತಾಳೆ. ಲೋಮಶ ಹೇಳ್ತಾ ಇದ್ದಾರೆ, ಇಂದ್ರನೇ ನನಗೆ ಅರ್ಜುನನನ್ನ ಪರಿಚಯಿಸ್ತಾ, ನನ್ನ ಪುತ್ರ, ನನ್ನ ವರಬಲದಿಂದ ಕುಂತಿಯಲ್ಲಿ ಜನಿಸಿದವನು ಅಂತ, ಇಲ್ಲಿ ಅಸ್ತ್ರ ಶಸ್ತ್ರಾಸ್ತ್ರಗಳ ಪ್ರಾಪ್ತಿಗಾಗಿ ಬಂದಿದ್ದಾನೆ ಎಂದ. ಅರ್ಜುನನಲ್ಲಿ ನಾರಾಯಣನ ಅಂಶ, ನರತ್ವ ಇರುವುದು ದೇವೇಂದ್ರನೇ ತಿಳಿಸಿದ. ಬದರಿ ಕ್ಷೇತ್ರದ ಮಹಿಮೆಯನ್ನ ಹೇಳಿದ. ಅಲ್ಲಿ ನರನಾರಾಯಣರ ತಪಸ್ಸಿನ ಭೂಮಿ ಅಂತ ಹೇಳ್ದ. ದೇವತೆಗಳಿಗೂ ಕೂಡ ಬದರಿ ಕ್ಷೇತ್ರ ಸುಲಭವಾಗಿ ದೊರೆಯುವಂಥದ್ದಲ್ಲ. ಅಲ್ಲಿ ಶ್ರೀಕೃಷ್ಣನೇ ವಿಷ್ಣು, ಅರ್ಜುನನೇ ಜಿಷ್ಣು. ಹಾಗಾಗಿ ವಿಷ್ಣುಂ ಜಿಷ್ಣುಂ ಅಂತ ಕರೀತಾರೆ. ಲೋಕದಲ್ಲಿ ಅಸುರ ಸಂಹಾರಕ್ಕೆ ನರನಾರಾಯಣರು ಜನ್ಮವನ್ನ ತಾಳಿದ್ರು. ಸ್ವಲ್ಪ ದಿನಗಳಾದ ಮೇಲೆ ಅರ್ಜುನ ನಿಮ್ಮನ್ನ ಬಂದು ಕೂಡ್ತಾನೆ. ಅವನ ಅಗಲಿಕೆಯಿಂದ ಬೇಸರ ಬೇಡ. ದಿವ್ಯಾಸ್ತ್ರಗಳ ಬಲ ಇಲ್ಲದಿದ್ರೆ ಭೀಷ್ಮ ದ್ರೋಣರನ್ನ ಗೆಲ್ಲಲು ಸಾಧ್ಯನೇ ಇಲ್ಲ. ಅಷ್ಟರಲ್ಲಿ ನೀವು ತೀರ್ಥಗಳಲ್ಲಿ ಸಂಚಾರ ಮಾಡಿ ಮಹಾತ್ಮರ ಆಶೀರ್ವಾದವನ್ನ ಪಡೆಯಿರಿ ಅಂತ ಲೋಮಶರು ಸುದ್ದಿಯನ್ನ ಕೊಡ್ತಾರೆ. ಮತ್ತೇನು ವಿಶೇಷ ವಾರ್ತೆ ಮಹರ್ಷಿಗಳೇ? ಈಗ ಲೋಕವನ್ನ ಅಸುರಿ ಶಕ್ತಿ ಆಳ್ತಾ ಇದೆ. ಆದ್ರೆ ಅವ್ರು ಯಾರು? ಅವರೇ ಕೌರವರು, ನಿನ್ನ ದಾಯಾದಿಗಳು. ಅವರು ಅಂತಹವರು ಲೋಕವನ್ನ ಆಳ್ಬೇಕಾದ್ರೆ ಅಧರ್ಮ ಎಲ್ಲಾ ಕಡೆ ಇದ್ದೇ ಇದೆ. ಎಲ್ಲಾ ಕಡೆ ರಾಕ್ಷಸರ ಕಾಟ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾಡಲಿದ್ರೂ ಕೂಡ ನೀವು ಶಸ್ತ್ರ ಸಹಿತರಾಗಿ ಸಿದ್ಧರಾಗಿರ್ಬೇಕು. ಅತ್ತ ಅರ್ಜುನ ಅದೇ ಕಾರ್ಯದಲ್ಲಿದ್ದಾನೆ. ಮಹರ್ಷಿಗಳೇ, ದೊರೆ ಅಧರ್ಮಕ್ಕೂ ಲೋಕದಲ್ಲಿ ರಾಕ್ಷಸರ ಬಲ ಹೆಚ್ಚಾಗೋದಕ್ಕೂ ಏನ್ ಸಂಬಂಧ? ಹೌದಪ್ಪ, ಒಂದ್ ರಾಜ ಅಂದ್ರೆ ಅದ್ ಅಲಂಕಾರಕ್ಕೋಸ್ಕರ ಅವನ್ ರಾಜ ಮಾಡ್ತಾರ? ಅಧರ್ಮ ನಿಗ್ರಹದ ಅಧಿಕಾರ ಸ್ಥಾನ ಅದು. ಸೂರ್ಯ ಆಗಸದಲ್ಲಿದ್ರೆ ಬೆಳಕು, ಅವನು ಮರೆಯಾದ್ರೆ ಕತ್ಲೆ. ಹಾಗೇನೆ ಕಾಲಮಹಿಮೆ ಕೂಡ. ಒಳ್ಳೆಯವ್ರ ಅಧಿಕಾರದಲ್ಲಿದ್ರೆ ಬೆಳಕು, ಕೆಟ್ಟವರ ಅಧಿಕಾರದಲ್ಲಿದ್ರೆ ಕತ್ಲೆ. ಹಾಗಾಗಿ ರಾಕ್ಷಸರ ಉಪಟಳ ಹೆಚ್ಚಾಗಿದೆ. ಎಲ್ಲ ಹೇಳಿದ್ರು, ಆದ್ರೆ ಒಂದ್ ವಿಚಾರ ಹೇಳಲಿಲ್ಲ. ಏನದು? ಅರ್ಜುನ ಊರ್ವಶಿಯ ಪ್ರಸಂಗವನ್ನ ಬೇಕು ಅಂತ ಹೇಳಲಿಲ್ಲ ಲೋಮಶರು. ಯಾಕೆ? ಪಾಂಡವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ಬಾರ್ದು ಅಂತ. ಮತ್ತೆ ಕಾಮ್ಯಕ ವನದತ್ತ ಪಯಣಿಸಿದ್ದಾರೆ ಪಾಂಡವರೆಲ್ಲ ಋಷಿಗಳ ಜೊತೆ.
ಭೀಮ, ಯುಧಿಷ್ಠಿರ, ನಕುಲ ಸಹದೇವರು ಎಲ್ಲರೂ ಹೋಗಿದ್ದಾರೆ. ಈ ಕಡೆ ಭೀಮನಿಗಿನ್ನೂ ಕೋಪ ಆರಿಲ್ಲ. ಅಣ್ಣ, ಎಷ್ಟು ಸಲ ಹೇಳಬೇಕು, ನಿನ್ನಿಂದ ಆರಂಭ ಆಗಿರ್ತಕ್ಕಂಥ ದುಃಖ ಇದು, ನೀನೇ ಕೊನೆಗಾಣಿಸ್ಬೇಕು. ಅರ್ಜುನ ಇಲ್ದೇ ಇದ್ರೆ ನಾವು ಬಾಳಕ್ಕಾಗಲ್ಲ. ಯಾರೋ ಬಂದು ಹೇಳಿದ್ರು ದೇವಲೋಕದಲ್ಲಿ ಅವನು ವಿಜಯವನ್ನ ಸಾಧಿಸಿದ್ದಾನೆ ಅಂತ. ಹಾಗಾದ್ರೆ ನಮ್ಮ ವಿಜಯ ಯಾತ್ರೆ ಯಾವಾಗ? ಅರ್ಜುನ ಬರೋದ್ ಯಾವಾಗ? ಅರಣ್ಯವಾಸ ಮುಗಿಯೋದ್ ಯಾವಾಗ? ದೇವಲೋಕದ ಕಾಲ ಬೇರೆ, ಭೂಲೋಕದ ಕಾಲ ಬೇರೆ. ಈ ಅರಣ್ಯವಾಸ, ಅಕಾಲ ಪ್ರಾಪ್ತಿ ನಮ್ಗೆಷ್ಟು ಮಾತ್ರ ಸರಿ. ಅಪ್ಪಣೆ ಕೊಡು ದುರ್ಯೋಧನ, ಧೃತರಾಷ್ಟ್ರ, ಕುರುಡರನ್ನ ಎಲ್ಲರನ್ನ ಸಂಹರಿಸಿ ಬರ್ತೇನೆ. ಆಮೇಲೆ ನೀನು ಉಳಿದ ವನವಾಸವನ್ನ ಮುಗಿಸಿ ಬಾ. ಅರ್ಜುನ ಕೃಷ್ಣನ ಜೊತೆ ಹಸ್ತಿನಾವತಿಗೆ ಕರೆ ತರ್ತಕ್ಕಂಥ ಭಾರ ನನ್ನದು. ನಿನಗೂ ವನವಾಸದ ಭಂಗ ಇರೋದಿಲ್ಲ. ನನ್ನ ಪ್ರತಿಜ್ಞೆ ಪೂರೈಸ್ತೀನಿ ನಾನು. ಮೋಸಗಾರರನ್ನ ಮೋಸದಿಂದಲೇ ಕೊಂದ್ರೆ ಪಾಪ ಏನು? ನೀನ್ ಜೂಜಾಡಿದ ಪಾಪಕ್ಕೆ ನಾನ್ ಪ್ರಾಯಶ್ಚಿತ್ತ ಪಡ್ಬೇಕಾ? ಭೀಮಾ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ಯಲ್ಲ. ಏನಣ್ಣ, ಮಾವಿನ ಮರಕ್ಕೆ ಕಲ್ಲು ಹೊಡೆಯೋನ್ಗೆ ಒಂದಾದ್ರೂ ಕಲ್ಲಿಗೆ ಒಂದು ಕಾಯಿ ಉದುರ್ಲಿ ಅನ್ನೋ ಆಸೆ ಇರೋತ್ತಪ್ಪ? ಕಾಯಿಯನ್ನ ಕಲ್ಲಲ್ಲಿ ಹೊಡೆಯೋ ಬದಲು ಉಪಾಯದಿಂದ ಕೀಳು. ನಿರಪರಾಧಿ ಮರಕ್ಕೇಕೆ ಕಲ್ಲು ಹೊಡಿತ್ಯಾ? ಹಾಗಾದ್ರೆ ದುರ್ಯೋಧನ ಹಣ್ಣಾಗೋ ತನಕ ನೀನ್ ಕಾಯಿ ಅಂತ ಹೇಳ್ತ್ಯಾ? ಬೇರೆ ಸಮೇತ ಕಿತ್ ಹಾಕಬಾರ್ದ ಅದನ್ನ? ಹೀಗೆ ಅಣ್ಣ ತಮ್ಮಂದಿರು ಮತ್ತೆ ಮಾತುಕತೆಯನ್ನು ಆರಂಭ ಮಾಡಿದ್ದಾರೆ. ಅಷ್ಟರಲ್ಲಿ ಬೃಹದಶ್ವ ಅಂತಕ್ಕಂಥ ಮಹರ್ಷಿ ಬಂದಿದ್ದಾರೆ. ಮಹಾ ಸೂರ್ಯೋಪಾಸಕರು, ಬ್ರಹ್ಮವಿದ್ಯಾ ಉಪಾಸಕರು, ವಯಸ್ಸಾಗಿರೋರು, ದೊಡ್ಡ ಶಿಷ್ಯ ಬಳಗ ಇದೆ. ಪಾಂಡವರು ಅವರನ್ನ ಸ್ವಾಗತಿಸಿದ್ರು. ಬೃಹದಶ್ವರ್ ಹೇಳ್ತಾ ಇದ್ದಾರೆ, ವತ್ಸ, ಯಾಕಪ್ಪ ನಿನ್ನ ಮುಖ ಬಾಡಿದೆ? ಯುಧಿಷ್ಠಿರ ಹೇಳ್ತಾನೆ, ನಾನು ಮಾಡಿದ ತಪ್ಪಿಂದ ನನ್ನ ಉಳಿದ ಎಲ್ಲ ಸೋದರರಿಗೂ ಕಷ್ಟ ಆಗಿದೆ. ದ್ರೌಪದಿಗೂ ನನ್ನಿಂದ ಈ ರೀತಿ ಕಷ್ಟ ಬಂದಿದೆ. ಹೇಗ್ ನಾನು ಸಂತೋಷದಿಂದಿರಲು ಸಾಧ್ಯ ಗುರುಗಳೇ? ನಮ್ಮ ವನವಾಸ ಇನ್ನ ಮುಗಿಬೇಕು. ಅರ್ಜುನ ಮತ್ತೆ ಬಂದು ನಮ್ಮನ್ನ ಸೇರ್ಬೇಕು. ಈ ಕಷ್ಟ ಎಲ್ಲ ಯಾವತ್ತು ಮುಗಿಯುತ್ತೆ? ನನ್ನಂತೆ ಹೀಗೆ ಕಷ್ಟವನ್ನ ತಂದು ಕೊಡೋರು ಯಾರಾದ್ರೂ ಇದಾರ? ಅಥವಾ ನನ್ನಷ್ಟು ನೊಂದಿರೋರು ಯಾರಾದ್ರೂ ಇದಾರ? ಆಗ ಬೃಹದಶ್ವರ್ ಹೇಳ್ತಾರೆ, ಕಷ್ಟಗಳು ಯಾರನ್ನೂ ಬಿಟ್ಟಿದ್ದಲ್ಲ. ಸತ್ಯವಂತರಾದವರಿಗೆ ಹೆಚ್ಚು ಹೆಚ್ಚು ಕಷ್ಟ ಈ ಭೂಲೋಕದಲ್ಲಿ. ಸುಳ್ಳುಗಾರರಿಗೆ, ಮೋಸಗಾರರಿಗೆ ಅದೇನು ಅನ್ಸಲ್ಲ. ಯಾಕೆ? ಹರಿಶ್ಚಂದ್ರ ಎಂತಹ ಕಷ್ಟವನ್ನ ಪಟ್ಟ? ಶ್ರೀರಾಮಚಂದ್ರ ಮಹಾರಾಜ ಮರ್ತೋಯ್ತಾ? ಹರಿಶ್ಚಂದ್ರ ಕಷ್ಟಪಟ್ಟದ್ದು ಅವನ ದೋಷದಿಂದಲ್ಲ. ವಿಶ್ವಾಮಿತ್ರರು ಅಲ್ಲಿದ್ರು. ವಶಿಷ್ಠರ ಜೊತೆ ಸ್ಪರ್ಧೆ ಸಂದರ್ಭದಿಂದ ಆ ರೀತಿ ಕಷ್ಟ ಬಂತು. ಶ್ರೀರಾಮಚಂದ್ರನದ್ದು ಅಷ್ಟೇ ಅಲ್ವಾ? ದಶರಥ ಮಹಾರಾಜನ ಅವಿವೇಕದ ವರಪ್ರಸಾದದಿಂದ. ದೇವೇಂದ್ರನು ಹಲವು ಸಲ ರಾಜಭ್ರಷ್ಟನಾಗಿದ್ದು ದೂರ್ವಾಸರ ಶಾಪದಿಂದ. ನಾವು ವಿಧಿಯ ಕೈಗೊಂಬಿಯಾಗಿ ಇವತ್ತಿಲ್ಲಿದ್ದೀವಲ್ಲ ಗುರುಗಳೇ. ಆಗ ಬೃಹದಶ್ವರ ಹೇಳ್ತಾರೆ, ಅಯ್ಯ, ಬರೀ 2 ಶಾಸ್ತ್ರ ನಿಯಮ ಪಾಲಿಸ್ಬಿಟ್ರೆ ಆಗೋಯ್ತು, ಯೋಚನೆ ಮಾಡ್ಬೇಡ. ನೀನು ದ್ಯೂತವನ್ನ ಶಾಸ್ತ್ರೀಯವಾಗಿ ಕಲ್ತಿದ್ದೀಯಾ? ಅಕ್ಷವಿದ್ಯೆಯೂ ಒಂದು ವಿದ್ಯೆ ಅಲ್ವಾ? 64 ಕಲೆಗಳಲ್ಲಿ ಇದು ಒಂದಲ್ವಾ? ನೀನು ಅಭ್ಯಾಸನೇ ಮಾಡಿಲ್ಲ ಯಾವತ್ತು ಜೂಜಾಡೋದು. ನೀನ್ ಹೇಗ್ ಹೋದೆ ಹಾಗಾದ್ರೆ ಜೂಜಾಡಕ್ಕೆ? ಈಜ್ಬಾರ್ದವನ್ನ ತಗೊಂಡು ಹೋಗಿ ಸಮುದ್ರದಲ್ಲಿ ಬಿಟ್ರೆ ಬದುಕ್ ಬರ್ತಾನ? ಈ ಮಾತನ್ನ ಕೇಳಿ ಯುಧಿಷ್ಠಿರ ಮುಖವನ್ನ ಸಪ್ಪೆ ಮಾಡ್ಕೊಳ್ತಾನೆ. ಆಗ ಬೃಹದಶ್ವರ್ ಹೇಳ್ತಾರೆ, ರಾಜಸೂಯದ ಅಂಗವಾಗಿ ದ್ಯೂತಕ್ಕೆ ಆಹ್ವಾನವನ್ನ ಕೊಡ್ಬೇಕಾಗಿದ್ದು ನೀನು, ಶಕುನಿಯಲ್ಲ. ನೀನ್ ಕರ್ದೆಯ? ಅವರೇ ಕರೆದರೆ
ದಾಯಾದ್ರು ಕರೆದ್ರು ಅಂತ ಅನ್ಕೊಳ್ಳ, ನೀನು ದಾಯಾದ್ರು. ಆದ್ರೆ ದ್ಯೂತ ನಿನ್ನ ಅಂಗಳದಲ್ಲಿ ಆಗ್ಬೇಕಿತ್ತು, ನಿನ್ನ ಕುಟೀರ, ನಿನ್ನ ಮನೆ, ನಿನ್ನ ಆಸ್ಥಾನದಲ್ಲಿ ಆಗ್ಬೇಕಿತ್ತು. ನೀನ್ ಯಾಕೆ ಹೋದೆ? ಹೌದು, ತಪ್ಪಾಗಿದೆ ನನ್ನಿಂದ. ಹೋಗ್ಲಿ, ದ್ಯೂತವನ್ನ ಆಡಕ್ಕೂ ಮೊದಲು ದಾಳಗಳನ್ನ ಪರೀಕ್ಷೆ ಮಾಡ್ದ, ಯಾವ ದಾಳವನ್ನ ಬಳಸ್ತಾ ಇದ್ದಾರೆ ಅಂತ. ಮೋಸ ಇದ್ಯೋ ಇಲ್ವೋ ಅಂತ ತಿಳ್ಕೊಂಡ. ಅದ್ರ ಉದ್ದೇಶ ಏನು ಅಂತ ನೀನು ಅರ್ಥ ಮಾಡ್ಕೊಳ್ದ. ನಿನ್ ಮುಂದೆ ಯಾರು ಕೂತ್ಕೊಂಡಿದ್ದಾರೆ ಅನ್ನೋದನ್ನ ನೀನು ಅರಿವಿಗೆ ಬರ್ಲಿಲ್ವಾ? ಆಗ ಯುಧಿಷ್ಠಿರ ಹೇಳ್ತಾನೆ, ಕರೆದರೆ ಬರಲಾರೆ ಅನ್ನೋ ಪ್ರತಿಜ್ಞೆಯನ್ನ ಮಾಡ್ಬಿಟ್ಟಿದ್ದೆ ನಾನು. ಕರೆದಿದ ತಕ್ಷಣ ನಾನು ಬರ್ತೀನಿ ಅಂತ. ಹಾಗಾದ್ರೆ 13 ವರ್ಷಗಳ ಕಾಲ ಜ್ಞಾತಿಗಳು ಹೇಳಿರೋ ತರ ಶಿಶುಪಾಲ ಸತ್ತಾಗ ಪ್ರತಿಜ್ಞೆ ಮಾಡಿದ್ದು ಇತ್ತಲ್ಲಪ್ಪ. ದೊರೆ, ಕೆಲವೊಂದ್ಸಲ ನಾವು ಮಾಡಿರ್ತಕ್ಕಂಥ ಪ್ರತಿಜ್ಞೆ ಸಂದರ್ಭೋನಿಚಿತವಾಗಿ ಮುರಿಬೇಕಾಗ್ತದೆ. ಇಲ್ಲ ಅಂದ್ರೆ ನಮ್ ಬದುಕೆ ವ್ಯರ್ಥ ಆಗುತ್ತೆ, ನಾಶ ಆಗುತ್ತೆ. ಅರ್ಥ ಮಾಡ್ಕೋ. ಶಿಶುಪಾಲ ದಂಡ ತೆತ್ತಿದ್ದು ಅವನು ಮಾಡಿರೋ ತಪ್ಪಿಗೆ. ಅವನಿಗೂ ನಿನ್ಗೂ ಸಂಬಂಧ ಏನು? ಕೃಷ್ಣ ಇದ್ದ, ನೀನ್ ಯಾಕಿದಕ್ಕೆ ಮೂಗ್ ತುರ್ಸಕ್ ಹೋದೆ? ಹುಚ್ಚನಾಗಿ ಬೀದಿಲ್ ಬೊಗಳುತ್ತೆ, ಅದಕ್ ನೀನ್ ಹೊಣೆನಾ? ಅರಮನೆ ಒಳಗಡೆ ಬಂದು ಬೊಗಳಿದ್ರೆ ಕಲ್ಲಲ್ಲಿ ಹೊಡೆದು ಓಡಿಸ್ತೀಯ. ಹೊರಗಡೆ ಬೊಗಳಿದ ತಕ್ಷಣ ಅದ್ರ ಉಸಾಬ್ರಿ ನಿನ್ಗೆ ಯಾಕೆ? ಹಾಗೆ ನೀನು ಯಾರೋ ಕರೆದ್ರು ಒಂದ್ ಮಾತ್ರಕ್ಕೆ ಯಾಕೆ ಹೋಗ್ಬೇಕಿತ್ತು? ಉಪಕರಣವಾಗಿ ನಮ್ಮನ್ನ ಬಳಸ್ಕೊಳಕ್ಕೆ ವಿಧಿ ಕಾಯ್ತಾ ಇರುತ್ತೆ. ಆ ವಿಧಿಗೆ ಸ್ವಲ್ಪ ಅವಕಾಶವನ್ನ ಕೊಟ್ರೂ ಕೂಡ ನಮ್ಮನ್ನ ಸುಮ್ನೆ ಬಿಡಲ್ಲ. ನೀನು ವಿಧಿಯ ಉಪಕರಣ ಆಗೋದೆ. ಪಣ ಸೋತಿ ಶಾಶ್ವತ ವನವಾಸ ಮಾಡ್ಬೇಕು ಅಂತ ಅವ್ರೇನಾದ್ರೂ ಹೇಳಿದ್ರೆ ಏನ್ ಮಾಡ್ತೀಯ? ಈಗ 13 ವರ್ಷಗಳ ಕಾಲ ವನವಾಸ, ಅಜ್ಞಾತವಾಸವನ್ನ ಮುಗಿಸ್ಕೊಂಡು ಹೋಗಿ ಮತ್ತೆ ಜೂಜುಕ್ ಕರೆದು ಶಾಶ್ವತವಾಗೇ ಕಾಡಲ್ಲಿರ್ಬೇಕು ಅಂತ ಹೇಳಿ ಸೋತೋದ್ರೆ ಏನ್ ಮಾಡ್ತೀನಿ ನೀನು? ಯುಧಿಷ್ಠಿರನಿಗೆ ಮೈ ಬೆರವತ್ತೆ. ಇಂಥದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ವಲ್ಲ ಅಂತ ಚಿಂತೆಗೆ ಹೋಗ್ತಾನೆ. ಆಗ ಬೃಹದಶ್ವರ್ ಹೇಳ್ತಾ ಇದ್ದಾರೆ, ರಾಜನ್, ಪ್ರತಿಜ್ಞೆಗಳ ಸಂದರ್ಭದಲ್ಲಿ ಕರ್ತವ್ಯ, ವರ್ಣಧರ್ಮ ಇರೋದನ್ನ ಮರಿಬಾರದು. ನೀನು ಕ್ಷತ್ರಿಯ, ಯುದ್ಧ ಅನಿವಾರ್ಯನೇ. ಇಡೀ ಲೋಕವನ್ನ ವಿಜಯ ಮಾಡ್ತೀನಿ ಅಂತ ಹಿರಣ್ಯಾಕ್ಷ ಹೋದ, ಪರಮಾತ್ಮವನ್ನು ನೀನ್ ಮಾಡ್ದ. ಯುಧಿಷ್ಠಿರನ ಮುಖದಲ್ಲಿ ನೋವು ಎಲ್ಲವೂ ಇದೆ. ಅವನನ್ನ ಗಮನಿಸಿದಂತಹ ರಾಜರ್ಷಿ, ಬಹಳ ಬ್ರಹ್ಮಜ್ಞಾನಿಯಾದಂತಹ ಬೃಹದಶ್ವರ ಹೇಳ್ತಾ ಇದ್ದಾರೆ, ನೋಡು, ಮತ್ತೆ ದುರ್ಯೋಧನ ದ್ಯೂತಕ್ಕೆ ಕರೆದ್ರೆ ಏನ್ ಮಾಡ್ತೀಯ? ಸದಾ ಹೆದರಿಕೆಯ ಭಾವದಲ್ಲಿ ಬದುಕ್ಬೇಡ. ನಾನು ಈ ವಿದ್ಯೆಯಲ್ಲಿ ಗೆಲ್ಲುವ ರಹಸ್ಯವನ್ನ, ಅಂದರೆ ಅಕ್ಷ ವಿದ್ಯೆಯನ್ನು ಉಪಯೋಗವನ್ನ ನಿನಗೆ ಹೇಳ್ಕೊಡ್ತಾ ಇದ್ದೇನೆ. ಅದನ್ನ ಉಪದೇಶಿಸ್ತೇನೆ ನಾನು ನಿನ್ಗೀಗ. ಯಾಕಂದ್ರೆ ಇದರ ಬಗ್ಗೆ ನಾನು ಉಪಾಸಿಸಿದ್ದೇನೆ. ಬೇಗ ಸ್ನಾನ ಆಚಮನವನ್ನ ಮಾಡಿ ಬಾ. ಈ ವಿದ್ಯೆಯಲ್ಲಿ ನಿನಗೆ ಎಂದೂ ಸೋಲಾಗದಂತೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಆಗ ಸಂತೋಷ ಆಯ್ತು ಯುಧಿಷ್ಠಿರನಿಗೆ. ಸ್ನಾನ ಸಂಧ್ಯಾ ವಂದನೆಯನ್ನು ಮುಗಿಸಿ ಬರ್ತಾರೆ. ಆಗ ಇದನ್ನು ಉಪದೇಶಿಸ್ತಾರೆ. ಉಪದೇಶಿಸ ಆದ್ಮೇಲೆ ನಕುಲನನ್ನ ಕರೀತಾರೆ. ಅಶ್ವ ಹೃದಯ ಅಂತಕ್ಕಂಥ ಶಾಸ್ತ್ರವನ್ನ ಅವನಿಗೆ ಉಪದೇಶಿಸ್ತಾರೆ. ಅಂದ್ರೆ ಕುದುರೆಯ ಮನಸ್ಥಿತಿಯನ್ನ ಅರಿಯೋದು. ಅದು ಯಾವ ಮನಸ್ಥಿತಿಯಲ್ಲಿದೆ, ಯಾವ ಕುದುರೆ ಎಷ್ಟು ಸಾಮರ್ಥ್ಯ ಹೊಂದಿದೆ ಅಂತಕ್ಕಂಥ ವಿದ್ಯೆ, ಅಶ್ವ ಹೃದಯ ವಿದ್ಯೆ, ಅದನ್ನ ಅವರು ನಕುಲನಿಗೆ ಉಪದೇಶಿಸ್ತಾರೆ. ಮುಂದೆ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ರು ಕೂಡ ಅವ್ರವ್ರಿಗೆ ಕಷ್ಟ ಬಂದಾಗ ನಮ್ಮದೇ ದೊಡ್ಡ ದೊಡ್ಡ ಕಷ್ಟ ಅಂತ ಅನ್ಕೊಂತಾರೆ. ನೀನು ಹಾಗೇನೆ ಬಿಡು. ಹಿಂದೆ ನಳಚಕ್ರವರ್ತಿ, ದಮಯಂತಿ ಇದ್ರು, ಅವರು ಕೂಡ ತಮ್ಮ ಕಷ್ಟವನ್ನ ಕಷ್ಟ ಅನ್ಕೊಂಡ್ರು. ಆದ್ರೆ ಸತ್ಯ ಸಂಧತೆಯಿಂದ, ಭಗವಂತನ ಕೃಪೆಯಿಂದ ಅವರು
ಲೋಕದಲ್ಲಿ ದಮಯಂತಿ ನಳ ಅಂತ ಪ್ರಸಿದ್ಧರಾದ್ರು, ತಮ್ಮ ಎಲ್ಲ ಕಷ್ಟವನ್ನ ಪರಿಹಾರ ಮಾಡ್ಕೊಂಡ್ರು. ಹಾಗೆ ನೀವು ಕೂಡ ಮುಂದೊಂದು ದಿವಸ ಈ ಎಲ್ಲ ಕಳಂಕದಿಂದ ದೂರವಾಗಿ ವಿಜಯವನ್ನ ಸಾಧಿಸ್ತೀರಾ ಅಂತ ಬೃಹದೇಶ್ವರರು ಆಶೀರ್ವಾದವನ್ನ ಮಾಡಿದ್ದಾರೆ. ಇದರ ಮುಂದೆ ದಮಯಂತಿ ನಳ ಚರಿತ್ರೆ ನೀವೆಲ್ಲ ಕೇಳಿದ್ದೀರಾ, ನಾನು ಹೇಳಿದ್ದೀನಿ ಆಗತ್ತೆ. ಹೀಗೆ ಪಾಂಡವರು ವನವಾಸವನ್ನ ಮುಗಿಸುವ ಹಂತದಲ್ಲಿರ್ತಾರೆ. ಮುಂದೊಂದು ದಿವಸ ವನವಾಸವನ್ನ ಮುಗಿಸ್ತಾರೆ. ವಿರಾಟ ನಗರದಲ್ಲಿ ಅಜ್ಞಾತವಾಸವನ್ನ ಯಾರಿಗೂ ತಿಳಿಯದಂತೆ ಒಬ್ಬೊಬ್ರು ಒಂದೊಂದು ವೇಷವನ್ನ ಧರಿಸಿ ಮುಗಿಸ್ತಾರೆ. ಯುಧಿಷ್ಠಿರ ಪೌರೋಹಿತ್ಯನಾಗಿ, ಜ್ಯೋತಿಷ್ಯಗಾರನಾಗಿಯೋ, ಕಂಕಭಟ್ಟನಾಗಿ, ಭೀಮ ಅಡುಗೆ ಮನೆಯಲ್ಲಿ, ಅರ್ಜುನ ಬೃಹನ್ನಳೆಯಾಗಿ, ಅಶ್ವಗೋಶಾಲೆಯಲ್ಲಿ ನಕುಲ ಸಹದೇವರು, ದಾಸಿಯಾಗಿ ಪಾಂಚಾಲಿ, ಹೀಗೆ ವಿರಾಟ ನಗರದಲ್ಲಿ ಮುಗಿಸ್ತಾರೆ. ವನವಾಸ ಅಜ್ಞಾತವಾಸಗಳು ಮುಗಿದಾದ ಮೇಲೆ ಯುದ್ಧೋತ್ಸಾಹ, ಮುಂದೆ ನಮ್ಮ ಯುದ್ಧ ಪ್ರಾರಂಭ ಆಗಬೇಕು. ಯುದ್ಧ ಅಂದ್ರೆ ಸಾಮಾನ್ಯವಾದಂತಹ ವಿಚಾರವಲ್ಲ. ಒಂದಲ್ಲ ಎರಡಲ್ಲ 18 ದಿನಗಳ ಕಾಲ ಘೋರ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಮಡಿದವರೆಷ್ಟು ಜನ, ಬದುಕುಳಿದವರು ಎಷ್ಟು ಜನ, ಯಾವ ರೀತಿಯ ಜಯ, ಯಾವ ಯಾವ ಶಸ್ತ್ರಾಸ್ತ್ರಗಳು, ಯಾವ ಯಾವ ಯೋಧರು ಅನ್ನುವ ಕುತೂಹಲಕರವಾದಂತಹ ಯುದ್ಧ ಸನ್ನಿವೇಶವನ್ನ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಪರಮಾತ್ಮನ ಪಾದಕ್ಕೆ ಈಗ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ನಮಸ್ಕಾರವನ್ನ ಮಾಡೋಣ. ಧನ್ಯವಾದ ಎಲ್ರಿಗೂ.